ಹರೇ ಧನ್ಯವಾದಗಳು. ಓಂ ನಮೋ ಭಗವತೆ ವಾಸುದೇವಾಯ. ಓಂ ನಮೋ ಭಗವತೆ ವಾಸುದೇವಾಯ. ಓಂ ನಮೋ ಭಗವತೆ ವಾಸುದೇವಾಯ. ಮೊದಲನೇ ಸ್ಕಂದ, 3ನೇ ಅಧ್ಯಾಯ, ಶ್ಲೋಕ 29. ಜನ್ಮಗುಹ್ಯಂ ಭಗವತೋಯ ಏತತ್ ಪ್ರಯತೋ ನರಃ ಸಾಯಂ ಪ್ರಾತಃ ಗೃಹನ್ ಭಕ್ತ್ಯಾ ದುಃಖಗ್ರಾಮಾದ್ವಿಮುಚ್ಯತೆ. ಜನ್ಮವು ಗುಹ್ಯಂ ರಹಸ್ಯವಾದುದು, ಭಗವತಃ ಭಗವಂತನ, ಯಾವ, ಏತತ್ ಇವೆಲ್ಲವನ್ನು, ಪ್ರಯತಃ ಜಾಗರೂಕನಾಗಿ, ನರಃ ಮನುಷ್ಯನು, ಸಾಯಂ ಸಂಧ್ಯಾಕಾಲದಲ್ಲಿ, ಪ್ರಾತಃ ಕಾಲದಲ್ಲಿ, ಗೃಣನ್ ಜಪಿಸುವನೋ, ಭಕ್ತಿಯಿಂದ, ದುಃಖ ಗ್ರಾಮಾತ್ ಎಲ್ಲ ಕ್ಲೇಶಗಳಿಂದಲೂ, ವಿಮುಚ್ಯತೆ ಬಿಡುಗಡೆ ಪಡೆಯುವನು. ಅನುವಾದ: ಪ್ರಾತಃ ಕಾಲ ಮತ್ತು ಸಾಯಂಕಾಲ ಯಾರು ಭಕ್ತಿಯಿಂದ ಭಗವಂತನ ಗೂಢವಾದ ಅವತಾರ ಕಥನಗಳನ್ನು ಪಠಿಸುತ್ತಾರೋ ಅವರು ಜೀವನದ ಎಲ್ಲ ಕ್ಲೇಶಗಳಿಂದ ಪಾರಾಗುತ್ತಾರೆ. ಭಾವಾರ್ಥ: ಭಗವದ್ಗೀತೆಯಲ್ಲಿ ದೇವೋತ್ತಮ ಪುರುಷನು ಯಾರು ಭಗವಂತನ ದಿವ್ಯ ಜನನ ಮತ್ತು ಕಾರ್ಯಗಳನ್ನು ಮನನ ಮಾಡಿಕೊಂಡಿರುತ್ತಾರೋ ಅವರು ಈ ಐಹಿಕ ನೆಲೆಯಿಂದ ಮುಕ್ತರಾದ ಮೇಲೆ ಭಗವದ್ಧಾಮಕ್ಕೆ ಹಿಂದಿರುಗುತ್ತಾರೆ ಎಂಬುದಾಗಿ ಘೋಷಿಸಿದ್ದಾನೆ. ವಾಸ್ತವವಾಗಿ ಭಗವಂತನು ಈ ಭೌತಿಕ ಜಗತ್ತಿನಲ್ಲಿ ಅವತರಿಸಿದ ನಿಗೂಢವಾದ ಘಟನೆಯನ್ನ ನಾವು ಕೇವಲ ಗ್ರಹಿಸಿದರೆ ಸಾಕು. ಆ ಗ್ರಹಿಕೆಯೇ ನಮ್ಮನ್ನು ಪ್ರಾಪಂಚಿಕ ಬಂಧನದಿಂದ ಪಾರು ಮಾಡಬಲ್ಲದು. ಆದುದರಿಂದ ಜನಹಿತಕ್ಕಾಗಿ ಭಗವಂತನು ಎತ್ತುವ ಅವತಾರ ಮತ್ತು ಅವತಾರ ಲೀಲೆಗಳು ಸಾಮಾನ್ಯವಾದುವಲ್ಲ, ಅವು ತುಂಬಾ ನಿಗೂಢವಾದಂಥವು. ಲೋಕೋತ್ತರವಾದ ಭಕ್ತಿಯಿಂದ ಅವತಾರ ತತ್ವದ ಆಳಕ್ಕೆ ಇಳಿಯಬಲ್ಲವನಿಗೆ ನಿಗೂಢತೆಯ ಅಂತರಾರ್ಥದ ಅರಿವಾಗುತ್ತದೆ. ಪ್ರಾಪಂಚಿಕ ಬಂಧನದಿಂದ ಅಂತಹವನು ಮುಕ್ತನಾಗುತ್ತಾನೆ. ಆದುದರಿಂದ ಭಕ್ತಿ ಮತ್ತು ಶ್ರದ್ಧೆಯಿಂದ ಭಗವಂತನ ಬೇರೆ ಬೇರೆ ಅವತಾರಗಳನ್ನು ವಿವರಿಸುವ ಭಾಗವತದ ಈ ಪ್ರಕರಣವನ್ನ ಪಠಣ ಮಾಡಬೇಕೆಂದು ಸಲಹೆ ನೀಡಲಾಗಿದೆ. ಅಂತಹ ಪಠಣದಿಂದ ಒಬ್ಬ ವ್ಯಕ್ತಿ ಭಗವಂತನ ಅವತಾರ ಮತ್ತು ಅವತಾರ ಲೀಲೆಗಳ ಬಗ್ಗೆ ಅಂತರ್ನೋಟವನ್ನ ಪಡೆಯುವುದು ಸಾಧ್ಯ. ಭಗವಂತನ ಜನನ ಮತ್ತು ಲೀಲೆಗಳು ಆಧ್ಯಾತ್ಮಿಕ ಸ್ವರೂಪದವು ಎಂಬುದನ್ನ ವಿಮುಕ್ತಿ ಅಥವಾ ಬಿಡುಗಡೆ ಎಂಬ ಪದವೇ ಸೂಚಿಸುತ್ತದೆ. ಇಲ್ಲವಾಗಿದ್ದರೆ ಕೇವಲ ಪಠಣದಿಂದ ನಾವು ಮುಕ್ತಿಯನ್ನ ಪಡೆಯುವುದು ಅಸಾಧ್ಯ. ಆದುದರಿಂದಲೇ ಅಂದರೆ ಭಗವಂತನ ಅವತಾರಗಳು ನಿಗೂಢವಾದಂಥವು. ಭಕ್ತಿ ಸೇವೆಯ ನಿರ್ದಿಷ್ಟ ನಿಯಮವನ್ನ ಯಾರು ಅನುಸರಿಸುವುದಿಲ್ಲವೋ ಅವರಿಗೆ ಭಗವಂತನ ಅವತಾರ ಮತ್ತು ಅವತಾರ ಲೀಲೆಗಳ ನಿಗೂಢವನ್ನ ಅರಿಯಲು ಯಾವುದೇ ಅಧಿಕಾರವೂ ಇರುವುದಿಲ್ಲ. ಶ್ಲೋಕ 30. ಏತದ್ರೂಪಂ ಭಗವತೋ ಹಿ ಆರೂಪಸ್ಯ ಚಿತ್ತಾತ್ಮನ ಮಾಯಾ ವಿರಚಿತಂ ಮತ್ ಅದಿಭಿ ಆತ್ಮನಿ. ಏತತ್ ಈ ಎಲ್ಲ, ರೂಪಗಳು, ಭಗವತಃ ಭಗವಂತನ, ಹಿ ಖಂಡಿತವಾಗಿಯೂ, ಆರೂಪಸ್ಯ ಯಾರಿಗೆ ಭೌತಿಕ ರೂಪವಿಲ್ಲವೋ ಅವನ, ಚಿತ್ ಆತ್ಮನಃ ದಿವ್ಯನ, ಮಾಯಾ ಭೌತಿಕ ಶಕ್ತಿಯ, ಗುಣೈ ಲಕ್ಷಣಗಳಿಂದ, ವಿರಚಿತಂ ರಕ್ಷಿಸಲ್ಪಟ್ಟಿದೆ, ಮಹತ್ ಅದಿಭಿ ಜಡದ ಘಟಕಗಳಿಂದ, ಆತ್ಮನಿ ತನ್ನಲ್ಲಿಯೇ. ಅನುವಾದ: ಭಗವಂತನ ವಿರಾಟ್ ವಿಶ್ವರೂಪವು ಐಹಿಕ ಜಗತ್ತಿನಲ್ಲಿ ಕಾಣಿಸುವ ಹಾಗೆ ಅದನ್ನ ಗ್ರಹಿಸುವ ತತ್ವವು ಕೇವಲ ಕಾಲ್ಪನಿಕವಾದುದಾಗಿದೆ. ಅಲ್ಪಜ್ಞರು ಮತ್ತು ಆರಂಭ ದಶೆಯಲ್ಲಿರುವವರು ಆ ಭಗವಂತನು ಆಕಾರವನ್ನು ಹೊಂದಿದ್ದಾನೆ ಎಂಬ ಗ್ರಹಿಕೆಯನ್ನು ಹೊಂದಾಣಿಕೆ ಮಾಡಿಕೊಳ್ಳುವ ಅನುಕೂಲಕ್ಕಾಗಿ ಇದನ್ನು ಹೇಳಲಾಗಿದೆ. ಆದರೆ ವಾಸ್ತವವಾಗಿ ಭಗವಂತನಿಗೆ ಯಾವ ಭೌತಿಕ ರೂಪವೂ ಇರುವುದಿಲ್ಲ. ಭಾವಾರ್ಥ: ಭಗವಂತನ ವಿಶ್ವರೂಪ ಅಥವಾ ವಿರಾಟ್ ರೂಪ ತತ್ವವನ್ನ ಅವನ ಬೇರೆ ಬೇರೆ ಅವತಾರಗಳ ಸಂದರ್ಭದಲ್ಲಿ ಉದ್ದೇಶಪೂರ್ವಕವಾಗಿಯೇ ಪ್ರಸ್ತಾವಿಸಿಲ್ಲ. ಕಾರಣ ಈ ಮೊದಲು ಹೇಳಲಾಗಿರುವ ಭಗವಂತನ ಎಲ್ಲ ಅವತಾರಗಳು ಆಧ್ಯಾತ್ಮಿಕ ಸ್ವರೂಪದವು. ಭಾವಾರ್ಥನೇ ಕಳಿಸಿಲ್ವಲ್ಲ ಮಾತಾಜಿ ನೀವು? ಭಾವಾರ್ಥ ಕಳಿಸಿದೀನಲ್ಲ ಮಾತಾಜಿ. ಇಲ್ಲ ನೋಡಿ, ಶ್ಲೋಕ 30 ಭಾವಾರ್ಥ.
32 31 ಭಾವಾರ್ಥ ಇಲ್ಲ ಮಾತಾಜಿ. 31 ಹ್ಮ್ ನೋಡಿ ಬರೀ ಶ್ಲೋಕ ಅಷ್ಟೆ. 30. ಈ ಕಡೆ ತಿರುಗಿಸಿ. ಅಷ್ಟೇ. ನೆಕ್ಸ್ಟ್ ಪೇಜ್ ಇದೇ ಬರ್ತಿರೋದು ಮಾತಾಜಿ. 32 ಇದೆಯಾ? ಓದಿ ಸರಿ ಬಿಡಿ. ಭಾವಾರ್ಥ: ಭಗವಂತನ ವಿಶ್ವರೂಪ ಅಥವಾ ವಿರಾಟ್ ರೂಪ ತತ್ವವನ್ನು ಅವನ ಬೇರೆ ಬೇರೆ ಅವತಾರಗಳ ಸಂದರ್ಭದಲ್ಲಿ ಉದ್ದೇಶಪೂರ್ವಕವಾಗಿಯೇ ಪ್ರಸ್ತಾವಿಸಿಲ್ಲ. ಕಾರಣ, ಈ ಮೊದಲು ಹೇಳಲಾಗಿರುವ ಭಗವಂತನ ಎಲ್ಲ ಅವತಾರಗಳು ಆಧ್ಯಾತ್ಮಿಕ ಸ್ವರೂಪದವು ಮತ್ತು ಭೌತಾಂಶದ ಒಂದು ಕಣವೂ ಕೂಡ ಅವರ ದೇಹದಲ್ಲಿ ಇಲ್ಲ. ಬದ್ಧಾತ್ಮರಲ್ಲಿ ದೇಹ ಮತ್ತು ಆತ್ಮಕ್ಕೆ ವ್ಯತ್ಯಾಸವಿರುವಂತೆ ಅವತಾರಗಳಲ್ಲಿ ವ್ಯತ್ಯಾಸವಿಲ್ಲ. ಪ್ರಾರಂಭದಲ್ಲಿರುವ ಆರಾಧಕರ ಅನುಕೂಲಕ್ಕಾಗಿ ಮಾತ್ರ ವಿರಾಟ್ ರೂಪ ಕಲ್ಪನೆಯನ್ನ ಮುಂದಿಡಲಾಗಿದೆ. ಅವರಿಗಾಗಿಯೇ ಭೌತಿಕ ವಿರಾಟ್ ರೂಪವನ್ನ ಕಲ್ಪಿಸಲಾಗಿದೆ. 2ನೇ ಸ್ಕಂದದಲ್ಲಿ ಇದರ ಬಗ್ಗೆ ವಿವರಿಸಲಾಗುತ್ತದೆ. ವಿರಾಟ್ ರೂಪದ ಕಲ್ಪನೆಯಲ್ಲಿ ಬೇರೆ ಬೇರೆ ಲೋಕಗಳ ಭೌತಿಕಾಂಶಗಳ ಅಭಿವ್ಯಕ್ತಿಗಳನ್ನು ಆತನ ಕಾಲುಗಳು, ಕೈಗಳು ಮುಂತಾದವುಗಳಾಗಿ ಗ್ರಹಿಸಲಾಗಿದೆ. ವಾಸ್ತವವಾಗಿ ಈ ಎಲ್ಲ ವಿವರಣೆಗಳು ಆರಂಭಿಕ ದಶೆಯಲ್ಲಿರುವವರ ಅನುಕೂಲಕ್ಕಾಗಿ. ಆರಂಭಿಕ ದಶೆಯಲ್ಲಿರುವವರು ಭೌತಿಕವಲ್ಲದ ಏನನ್ನು ಗ್ರಹಿಸಲಾರರು. ಭಗವಂತನ ವಾಸ್ತವ ರೂಪಗಳನ್ನು ಹೇಳುವಾಗ ಅವನ ಭೌತಿಕ ಗ್ರಹಿಕೆ ಸ್ವರೂಪದ ಗ್ರಹಿಕೆಯನ್ನ ಹೇಳಲಾಗಿಲ್ಲ. ಪರಮಾತ್ಮನಾಗಿ ಭಗವಂತನು ಪ್ರತಿಯೊಂದು ಭೌತಿಕ ವಸ್ತುವಿನಲ್ಲೂ ಅಂತರ್ಗತನಾಗಿದ್ದಾನೆ. ಅಣುವಿನಲ್ಲೂ ಅವನು ಹುದುಗಿದ್ದಾನೆ. ಆದರೆ ಬಹಿರಂಗದ ಭೌತಿಕ ಆಕಾರವನ್ನು ಭಗವಂತನಿಗೆ ಆರೋಪಿಸುವುದು ಕೇವಲ ಕಾಲ್ಪನಿಕ ಸಂಗತಿಯಾಗಿದೆ. ಭಗವಂತ ಮತ್ತು ಜೀವಿ ಇಬ್ಬರ ದೃಷ್ಟಿಯಿಂದಲೂ ಇದು ಕಾಲ್ಪನಿಕ. ಬದ್ಧಾತ್ಮರು ಈಗ ಹೊಂದಿರುವ ಆಕಾರಗಳು ಕೂಡ ವಾಸ್ತವಗಳಲ್ಲ. ಒಟ್ಟಾರೆ ಹೇಳಬೇಕಾದ್ದು ಇಷ್ಟೇ: ಭಗವಂತನ ದೇಹವನ್ನು ವಿರಾಟ್ ಎಂದು ಗ್ರಹಿಸುವುದು ಕೇವಲ ಕಾಲ್ಪನಿಕ. ಭಗವಂತ ಮತ್ತು ಜೀವಿಗಳಿಬ್ಬರು ಚೇತನಗಳಾಗಿದ್ದು ಅವರು ತಮ್ಮದೇ ಆದ ದಿವ್ಯ ಶರೀರಗಳನ್ನು ಹೊಂದಿರುತ್ತಾರೆ. ಶ್ಲೋಕ 31. ಯಥಾ ನಭಸಿ ಮೇಘೌಘೋ ರೇಣುರ್ವಾ ಪಾರ್ಥಿವೋ ನಿಲೇ ಏವಂ ದ್ರಷ್ಟರಿ ದುಷ್ಯತ್ವ ಆರೋಪಿತಮ ಬುದ್ಧಿಭಿ. ಯಥಾ ಹೇಗೆ, ನಭಸಿ ಆಕಾಶದಲ್ಲಿ, ಮೇಘ ಓಘ ಮೋಡಗಳ ಸಮೂಹವು, ರೇಣು ಧೂಳು, ವಾ ಹಾಗೆಯೇ, ಪಾರ್ಥಿವ ಕೆಸರು, ಅನಿಲೆ ಗಾಳಿಯಲ್ಲಿ, ಏವಂ ಈ ರೀತಿಯಾಗಿ, ದ್ರಷ್ಟರಿ ದ್ರಷ್ಟಾರನಿಗೆ, ದೃಶ್ಯತ್ವಂ ಕಾಣುವ ಉದ್ದೇಶದಿಂದ, ಆರೋಪಿತಂ ಹೊರಿಸಲಾಗುತ್ತದೆ, ಅಬುದ್ಧಿಹಿ ಅಬುದ್ಧಿಭಿ ಮಂದಮತಿಗಳಿಂದ. ಅನುವಾದ: ಗಾಳಿಯು ಮೋಡಗಳನ್ನು ಧೂಳನ್ನು ಆರಿಸಿಕೊಂಡು ಹೋಗುತ್ತದೆ, ಆದರೆ ಅಜ್ಞರು ಆಕಾಶವು ಮೇಘಾವೃತವೆಂದು ಗಾಳಿಯು ಕೊಳಕೆಂದು ಹೇಳುತ್ತಾರೆ. ಅದೇ ರೀತಿ ಅವರು ಚೇತನಾತ್ಮವನ್ನು ಭೌತಿಕವಾದ ದೇಹ ಕಲ್ಪನೆಯಲ್ಲಿ ಬಂಧಿಸಿಡುತ್ತಾರೆ. ಭಾವಾರ್ಥ: ನಮ್ಮ ಭೌತಿಕ ಚಕ್ಷುಗಳಿಂದ ಮತ್ತು ಇಂದ್ರಿಯಗಳಿಂದ ನಾವು ಕೇವಲ ಚೇತನ ಸ್ವರೂಪಿಯಾದ ಭಗವಂತನನ್ನು ಕಾಣಲಾರೆವು ಎಂಬುದನ್ನು ಇಲ್ಲಿ ಮತ್ತೆ ಖಚಿತಪಡಿಸಲಾಗಿದೆ. ಜೀವಿಗಳ ಭೌತಿಕ ಶರೀರದಲ್ಲಿ ಇರುವ ಚೈತನ್ಯದ ಕಿಡಿಯನ್ನ ನಾವು ಪತ್ತೆ ಹಚ್ಚಲಾರೆವು. ಜೀವಿಯ ದೇಹದ ಹೊರಾವರಣವನ್ನ ಅಥವಾ ಸೂಕ್ಷ್ಮವಾದ ಮನಸ್ಸನ್ನು ಮಾತ್ರ ನಾವು ಗಮನಿಸುತ್ತೇವೆ, ಆದರೆ ದೇಹದೊಳಗೆ ಇರುವ ಚೈತನ್ಯದ ಕಿಡಿಯನ್ನ ನಾವು ನೋಡಲಾರೆವು. ಆದುದರಿಂದ ಸ್ಥೂಲಕಾಯದ ಆಧಾರದ ಮೇಲೆ ಜೀವಿಯ ಇರವನ್ನು ನಾವು ಒಪ್ಪಿಕೊಳ್ಳಬೇಕಾಗುತ್ತದೆ. ಅದೇ ರೀತಿಯಲ್ಲಿ ಭಗವಂತನನ್ನು ತಮ್ಮ ಭೌತಿಕ ಕಣ್ಣುಗಳಿಂದ ಅಥವಾ ಭೌತಿಕ ಇಂದ್ರಿಯಗಳಿಂದ ಗ್ರಹಿಸಲು ಬಯಸುವವರು ವಿರಾಟ್ ರೂಪ ಎಂದು ಕರೆಸಿಕೊಳ್ಳುವ ಭಗವಂತನ ಬಹಿರಂಗದ ಮಹಾನ್ ರೂಪವನ್ನ ಕುರಿತು ಧ್ಯಾನಿಸುವುದು ಸೂಕ್ತವೆಂದು ಸಲಹೆ ನೀಡಲಾಗಿದೆ. ಉದಾಹರಣೆಗೆ, ಒಬ್ಬ ವ್ಯಕ್ತಿಯು ಒಂದು ಕಾರಿನಲ್ಲಿ ಹೋಗುತ್ತಿದ್ದರೆ ಮತ್ತು ಅದನ್ನು ನೋಡುವುದು ಸುಲಭ ಸಾಧ್ಯವಾಗಿದ್ದರೆ ನಾವು ಕಾರಿನೊಂದಿಗೆ ಒಳಗೆ ಕುಳಿತಿರುವ ಮನುಷ್ಯನನ್ನು ಸಮೀಕರಿಸುತ್ತೇವೆ. ರಾಷ್ಟ್ರಪತಿಗಳು ಕಾರಿನಲ್ಲಿ ಹೋಗುವಾಗ ನಾವು ರಾಷ್ಟ್ರಪತಿಗಳು ಹೋಗುತ್ತಿದ್ದಾರೆ ಎನ್ನುತ್ತೇವೆ. ತಾತ್ಕಾಲಿಕವಾಗಿ ರಾಷ್ಟ್ರಪತಿಗಳನ್ನ ನಾವು ಕಾರಿನೊಂದಿಗೆ ಸಮೀಕರಿಸುತ್ತೇವೆ. ಅದೇ ರೀತಿ ಅಗತ್ಯವಾದ ಅರ್ಹತೆ ಇಲ್ಲದೆ ದೇವರನ್ನ ತತ್ಕ್ಷಣವೇ ನೋಡಬೇಕೆಂದು ಬಯಸುವ ಅಜ್ಞರಿಗೆ ಮೊದಲು ಭೂಮಾಕಾರದ ಭೌತಿಕ ವಿಶ್ವವನ್ನ ತೋರಿಸಲಾಗುವುದು. ಭಗವಂತನು ಆ ವಿಶ್ವದ ಹೊರಗೆ ವ್ಯಾಪಿಸಿದನಾದರೂ ವಿಶ್ವವೇ ಭಗವಂತನ ಆಕಾರವೆಂದು ಹೇಳಲಾಗುವುದು. ಹಾಗೆ ಹೇಳಿದಾಗ ಆಕಾಶದಲ್ಲಿರುವ ಮೋಡಗಳ ಬಗ್ಗೆ ಮತ್ತು ಆಕಾಶದ ನೀಲಿಯ ಬಗ್ಗೆ ಇನ್ನೂ ವಿಶೇಷವಾದ ಮೆಚ್ಚುಗೆ ಹೊಂದಲು
ಸಾಧ್ಯವಾಗುವುದು. ಆಕಾಶ ಮತ್ತು ನೀಲಿ ಬಣ್ಣ ಬೇರೆ ಬೇರೆಯಾಗಿದ್ದರೂ ನಾವು ಆಕಾಶದ ಬಣ್ಣ ನೀಲಿ ಎಂದೇ ಗ್ರಹಿಸುತ್ತೇವೆ. ಆದರೆ ಇದು ಆಜ್ಞರಿಗಾಗಿ ಮಾತ್ರ ಇರುವ ಸಾಮಾನ್ಯೀಕೃತ ಗ್ರಹಿಕೆ. ಶ್ಲೋಕ 32. ಅತಃ ಪರಂ ಯತ್ ಅವ್ಯಕ್ತಂ ಅವ್ಯೂಢ ಗುಣಭೃಮಿತಂ ಅದೃಷ್ಟ ಶ್ರುತ ವಸ್ತುತ್ವಾತ್ ಸಾ ಜೀವ ಯತ್ ಪುನಃ ಭವ. ಅತಃ ಇದರ, ಪರಂ ಆಚೆಗೆ, ಯತ್ ಯಾವ, ಅವ್ಯಕ್ತಂ ವ್ಯಕ್ತವಾಗದಿರುವ, ಅವ್ಯೂಢ ನಿಷ್ಕೃಷ್ಟವಾದ, ಆಕೃತಿರಹಿತವಾದ, ಗುಣ ಭ್ರಮಿತಂ ಗುಣಗಳಿಂದ ಪ್ರಭಾವಿತಗೊಳ್ಳುವ, ಅದೃಷ್ಟ ಅಗೋಚರವಾದ, ಅಶ್ರುತ ಕೇಳದಿರುವ, ವಸ್ತುತ್ವಾತ್ ಆ ರೀತಿಯಾಗಿರುವುದರಿಂದ, ಸಹ ಆ ಜೀವ ಜೀವಿಯು, ಯತ್ ಯಾವುದೋ ಅದು, ಪುನಃ ಭವ ಪುನಃ ಜನ್ಮ ತಾಳುತ್ತದೆ. ಅನುವಾದ: ಭಗವಂತನ ಆಕಾರದ ಬಗ್ಗೆ ಈ ಸ್ಥೂಲ ಕಲ್ಪನೆಯೇ ಅಲ್ಲದೆ ಸೂಕ್ಷ್ಮ ಕಲ್ಪನೆಯೂ ಇದೆ. ಈ ಸೂಕ್ಷ್ಮ ತತ್ವಕ್ಕೆ ಸಿದ್ಧ ಆಕಾರವಿಲ್ಲ. ಅದು ಕಣ್ಣಿಗೆ ಕಾಣುವುದಿಲ್ಲ, ಕಿವಿಗೆ ಕೇಳುವುದಿಲ್ಲ, ಅಭಿವ್ಯಕ್ತವಾಗುವುದಿಲ್ಲ. ಮನುಷ್ಯ ಜೀವಿಗೆ ಆತನ ಸ್ಥೂಲ ಆಕಾರ ಮತ್ತು ಸೂಕ್ಷ್ಮ ಆಕಾರದ ಆಚೆ ಇನ್ನೊಂದು ಆಕಾರವಿದೆ. ಇಲ್ಲವಾಗಿದ್ದರೆ ಅವನು ಮತ್ತೆ ಮತ್ತೆ ಹುಟ್ಟುತ್ತಿರಲಿಲ್ಲ. ಭಾವಾರ್ಥ: ಸ್ಥೂಲವಾದ ವಿಶ್ವಾಭಿವ್ಯಕ್ತಿಯನ್ನ ಭಗವಂತನ ಬೃಹತ್ ಶರೀರವೆಂದು ಗ್ರಹಿಸುವಂತೆ ಆತನ ಸೂಕ್ಷ್ಮ ರೂಪವನ್ನ ಗ್ರಹಿಸುವ ಕಲ್ಪನೆಯೂ ಇದೆ. ನೋಡದೆ, ಕೇಳದೆ, ವ್ಯಕ್ತವಾಗದೆ ಕೇವಲ ಸಾಕ್ಷಾತ್ಕಾರವಾಗುವ ಕಲ್ಪನೆಯ ಕಾಯಕದ ಈ ಸ್ಥೂಲ ಮತ್ತು ಸೂಕ್ಷ್ಮ ಕಲ್ಪನೆಗಳು ಜೀವಿಗಳಿಗೆ ಸಂಬಂಧಿಸಿದಂತೆಯೂ ಇವೆ. ಮನುಷ್ಯ ಜೀವಿಯು ಸ್ಥೂಲ ಅಸ್ತಿತ್ವ ಮತ್ತು ಸೂಕ್ಷ್ಮ ಅಸ್ತಿತ್ವದ ಆಚೆಗೆ ತನ್ನ ಆಧ್ಯಾತ್ಮಿಕ ರೂಪವೊಂದನ್ನು ಹೊಂದಿದ್ದಾನೆ. ಶಾರೀರಿಕ ಚಟುವಟಿಕೆ ಮತ್ತು ಮಾನಸಿಕ ಚಟುವಟಿಕೆಗಳು ಕಣ್ಣಿಗೆ ಕಾಣುವಂತಹ ಸ್ಥೂಲ ಶರೀರವನ್ನ ಜೀವಿಯು ತ್ಯಜಿಸಿದ ಕೂಡಲೇ ಸ್ತಬ್ಧವಾಗುತ್ತವೆ. ಸತ್ತ ಮೇಲೆ ಜೀವಿಯು ಕಾಣುವುದಿಲ್ಲ ಮತ್ತು ಕೇಳುವುದಿಲ್ಲವಾದುದರಿಂದ ಜೀವಿಯು ಹೊರಟು ಹೋದನು ಎಂದು ನಾವು ಹೇಳುತ್ತೇವೆ. ಜೀವಂತ ವ್ಯಕ್ತಿಯು ನಿದ್ರೆ ಮಾಡುತ್ತಿರುವಾಗ ಆತನ ಸ್ಥೂಲ ಶರೀರವು ಚಟುವಟಿಕೆಯನ್ನು ಕಳೆದುಕೊಂಡಿದ್ದರೂ ಜೀವಿಯು ದೇಹದಲ್ಲಿರುವುದು ಆತನ ಉಸಿರಾಟದಿಂದ ನಮ್ಮ ಗಮನಕ್ಕೆ ಬರುತ್ತದೆ. ಆದುದರಿಂದ ಜೀವಂತ ವ್ಯಕ್ತಿಯು ದೇಹವನ್ನ ತ್ಯಜಿಸಿ ಹೋಗುವುದು ಎಂದ ಮಾತ್ರಕ್ಕೆ ಅವನ ಜೀವ ತನ್ನ ಅಸ್ತಿತ್ವವನ್ನೇ ಕಳೆದುಕೊಂಡಿತು ಎಂದು ಅರ್ಥವಲ್ಲ. ಅದು ಇದ್ದೇ ಇರುತ್ತದೆ. ಇಲ್ಲವಾದರೆ ಜೀವಿಯು ಮತ್ತೆ ಮತ್ತೆ ಹುಟ್ಟುವುದು ಹೇಗೆ ಸಾಧ್ಯ? ಒಟ್ಟಾರೆ ತಾತ್ಪರ್ಯವೆಂದರೆ ಭಗವಂತನು ತನ್ನ ದಿವ್ಯ ರೂಪದಲ್ಲಿ ಚಿರಂತರವಾಗಿರುತ್ತಾನೆ. ಈ ರೂಪ ಜೀವಿಗಳಿಗಿರುವಂತೆ ಸ್ಥೂಲಕಾಯ ಅಥವಾ ಸೂಕ್ಷ್ಮಕಾಯ ಅಲ್ಲ. ಭಗವಂತನ ಶರೀರವನ್ನ ಮನುಷ್ಯನ ಸ್ಥೂಲ ಅಥವಾ ಸೂಕ್ಷ್ಮ ಶರೀರಗಳಿಗೆ ಎಂದಿಗೂ ಹೋಲಿಸಕೂಡದು. ಭಗವಂತನ ಶರೀರವನ್ನ ಕುರಿತಂತೆ ಕಲ್ಪನೆಗಳೆಲ್ಲವೂ ಕೇವಲ ಊಹಾತ್ಮಕ. ಜೀವಿಯು ಶಾಶ್ವತವಾದ ಚೈತನ್ಯ ರೂಪವೊಂದನ್ನು ಹೊಂದಿದ್ದಾನೆ. ಆ ಶರೀರವು ಜೀವಿಯ ಭೌತಿಕ ಕಲ್ಮಶದಿಂದ ಬಾಧಿತವಾಗಿರುತ್ತದೆ. ಶ್ಲೋಕ 33. ಯತ್ರ ಇಮೆ ಸತ್ತ ಸತ್ ರೂಪೇ ಪ್ರತಿಷಿದ್ಧೆ ಸಸ್ವಮಿದ ಸ್ವಸ್ವಮಿದ ಅವಿದ್ಯೆಯ ಆತ್ಮನಿ ಕೃತೆ ಇತಿ ತತ್ ಬ್ರಹ್ಮ ದರ್ಶನಂ. ಯತ್ರ ಯಾವಾಗ, ಇಮೆ ಈ ಎಲ್ಲ, ಸತ್ ಅಸತ್ ಸ್ಥೂಲ ಮತ್ತು ಸೂಕ್ಷ್ಮ, ರೂಪೆ ರೂಪಗಳು, ಪ್ರತಿಷಿದ್ಧೆ ತೊಡೆದು ಹಾಕಲ್ಪಡಲು, ಸ್ವಸ್ವಮಿದ ಆತ್ಮ ಸಾಕ್ಷಾತ್ಕಾರದಿಂದ, ಅವಿದ್ಯೆಯ ಮೌಢ್ಯದಿಂದ, ಆತ್ಮನಿ ತನ್ನಲ್ಲಿ, ಕೃತೆ ಕಲ್ಪಿತವಾದ, ಇತಿ ಈ ರೀತಿಯಾಗಿ, ತತ್ ಅದು, ಬ್ರಹ್ಮ ದರ್ಶನಂ ಪರಾತ್ಪರನನ್ನ ಕಾಣುವ ವಿಧಾನ. ಅನುವಾದ: ಯಾವಾಗ ವ್ಯಕ್ತಿಯು ಆತ್ಮ ಸಾಕ್ಷಾತ್ಕಾರದಿಂದ ತನ್ನ ಸ್ಥೂಲ ಮತ್ತು ಸೂಕ್ಷ್ಮ ಕಾಯಗಳಿಗೂ ತನ್ನ ಆತ್ಮಕ್ಕೂ ಯಾವ ಸಂಬಂಧವೂ ಇಲ್ಲ ಎಂಬ ಅನುಭವವನ್ನು ಹೊಂದುತ್ತಾನೋ ಆಗ ಅವನು ತನ್ನನ್ನು ಮತ್ತು ಭಗವಂತನನ್ನು ಕಾಣುತ್ತಾನೆ. ಭಾವಾರ್ಥ: ಆತ್ಮ ಸಾಕ್ಷಾತ್ಕಾರ ಮತ್ತು ಐಹಿಕ ಮಾಯೆ ಇವುಗಳ ನಡುವೆ ಇರುವ ವ್ಯತ್ಯಾಸವೇನೆಂದರೆ ಕೇವಲ ತಾತ್ಕಾಲಿಕವೂ ಭ್ರಾಮಕವೂ ಆದ ಭೌತಿಕ ಶಕ್ತಿಯ ಆರೋಪವು ಸ್ಥೂಲ ಮತ್ತು ಸೂಕ್ಷ್ಮ ಕಾಯಗಳಾಗಿ ಆತ್ಮಕ್ಕೆ ಮೇಲಿನ ಒಂದು ಆವರಣವನ್ನು ಸೃಷ್ಟಿಸಿದೆ ಎಂಬುದನ್ನು ಗ್ರಹಿಸುವುದು. ಅಜ್ಞಾನದಿಂದ ಇಂತಹ ಆವರಣವು ಉಂಟಾಗುತ್ತದೆ. ಇಂತಹ ಆವರಣಗಳು ದೇವೋತ್ತಮ ಪರಮಪುರುಷನನ್ನು ಆವರಿಸಲಾರವು. ಇದನ್ನ ಸಂದೇಹಾತೀತವಾಗಿ ಅರ್ಥ ಮಾಡಿಕೊಳ್ಳುವುದೇ ಮೋಕ್ಷ ಅಥವಾ ಪರತತ್ವವನ್ನ ಕಾಣುವುದು. ಅಂದರೆ
ಅರ್ಥ ದೈವಿಕವಾದ ಅಥವಾ ದಿವ್ಯವಾದ ಜೀವನವನ್ನು ಸ್ವೀಕರಿಸುವುದರಿಂದ ಮಾತ್ರ ಪರಿಪೂರ್ಣ ಆತ್ಮ ಸಾಕ್ಷಾತ್ಕಾರ ಸಾಧ್ಯ. ಸ್ಥೂಲಕಾಯದ ಅಥವಾ ಸೂಕ್ಷ್ಮಕಾಯದ ಅಗತ್ಯಗಳ ಬಗ್ಗೆ ಔದಾಸೀನ್ಯವನ್ನ ಸಾಧಿಸಿ ಆತ್ಮದ ಚಟುವಟಿಕೆಗಳ ಬಗ್ಗೆ ಗಂಭೀರವಾಗುವುದೇ ಆತ್ಮ ಸಾಕ್ಷಾತ್ಕಾರ. ಭಾವಾರ್ಥ ಸ್ಥೂಲವಾದ ಅನುವಾದ ಯಾವಾಗ ವ್ಯಕ್ತಿಯು ಆತ್ಮ ಸಾಕ್ಷಾತ್ಕಾರದಿಂದ ತನ್ನ ಸ್ಥೂಲ ಮತ್ತು ಸೂಕ್ಷ್ಮ ಕಾಯಗಳಿಗೂ ತನ್ನ ಆತ್ಮಕ್ಕೂ ಯಾವ ಸಂಬಂಧವೂ ಇಲ್ಲ ಎಂಬ ಅನುಭವವನ್ನು ಹೊಂದುತ್ತಾನೋ ಆಗ ಅವನು ತನ್ನನ್ನು ಮತ್ತು ಭಗವಂತನನ್ನು ಕಾಣುತ್ತಾನೆ. ಭಾವಾರ್ಥ ಆತ್ಮ ಸಾಕ್ಷಾತ್ಕಾರ ಮತ್ತು ಐಹಿಕ ಮಾಯೆ ಇವುಗಳ ನಡುವೆ ಇರುವ ವ್ಯತ್ಯಾಸವೇನೆಂದರೆ ಕೇವಲ ತಾತ್ಕಾಲಿಕವೂ ಭ್ರಾಮಕವೂ ಆದ ಭೌತಿಕ ಶಕ್ತಿಯ ಆರೋಪವು ಸ್ಥೂಲ ಮತ್ತು ಸೂಕ್ಷ್ಮ ಕಾಯಗಳಾಗಿ ಆತ್ಮಕ್ಕೆ ಮೇಲಿನ ಒಂದು ಆವರಣವನ್ನು ಸೃಷ್ಟಿಸಿದೆ ಎಂಬುದನ್ನು ಗ್ರಹಿಸುವುದು. ಅಜ್ಞಾನದಿಂದ ಇಂತಹ ಆವರಣವು ಉಂಟಾಗುತ್ತದೆ. ಇಂತಹ ಆವರಣಗಳು ದೇವೋತ್ತಮ ಪರಮಪುರುಷನನ್ನು ಆವರಿಸಲಾರವು. ಇದನ್ನ ಸಂದೇಹಾತೀತವಾಗಿ ಅರ್ಥ ಮಾಡಿಕೊಳ್ಳುವುದೇ ಮೋಕ್ಷ ಅಥವಾ ಪರತತ್ವವನ್ನ ಕಾಣುವುದು. ಅಂದರೆ ಅರ್ಥ ದೈವಿಕವಾದ ಅಥವಾ ದಿವ್ಯವಾದ ಜೀವನವನ್ನು ಸ್ವೀಕರಿಸುವುದರಿಂದ ಮಾತ್ರ ಪರಿಪೂರ್ಣ ಆತ್ಮ ಸಾಕ್ಷಾತ್ಕಾರ ಸಾಧ್ಯ. ಸ್ಥೂಲಕಾಯದ ಅಥವಾ ಸೂಕ್ಷ್ಮಕಾಯದ ಅಗತ್ಯಗಳ ಬಗ್ಗೆ ಔದಾಸೀನ್ಯವನ್ನ ಸಾಧಿಸಿ ಆತ್ಮದ ಚಟುವಟಿಕೆಗಳ ಬಗ್ಗೆ ಗಂಭೀರವಾಗುವುದೇ ಆತ್ಮ ಸಾಕ್ಷಾತ್ಕಾರ. ಇಂತಹ ಚಟುವಟಿಕೆಗಳಿಗೆ ಪ್ರಚೋದನೆಯು ಆತ್ಮದಿಂದಲೇ ದೊರೆಯುತ್ತದೆ. ಆದರೆ ಆ ಚಟುವಟಿಕೆಗಳು ಆತ್ಮದ ನೆಲೆಯ ತಿಳುವಳಿಕೆ ಇಲ್ಲದಿರುವುದರಿಂದ ಭ್ರಮೆಯಾಗಿ ಪರಿಣಮಿಸುತ್ತದೆ. ಅಜ್ಞಾನದಿಂದ ಸ್ಥೂಲಕಾಯ ಮತ್ತು ಸೂಕ್ಷ್ಮಕಾಯಗಳ ದೃಷ್ಟಿಯಿಂದಲೇ ಸ್ವಂತದ ಲಾಭವನ್ನು ಲೆಕ್ಕ ಹಾಕಲಾಗುವುದು. ಹೀಗಾಗಿ ಜನ್ಮದಲ್ಲಿಯೂ ಕ್ರಿಯಾಶೀಲತೆಯ ಎಲ್ಲ ಚಟುವಟಿಕೆಗಳು ಹಾಳಾಗುತ್ತವೆ. ಅಕಸ್ಮಾತ್ ಒಬ್ಬನು ಸರಿಯಾದ ಸಂಸ್ಕೃತಿಯೇ ಕಾರಣವಾಗಿ ತನ್ನ ಆತ್ಮವನ್ನು ಸಂಧಿಸಿದನೆಂದರೆ ಆತ್ಮದ ಚಟುವಟಿಕೆಗಳು ಪ್ರಾರಂಭವಾಗುತ್ತವೆ. ಆದುದರಿಂದ ಆತ್ಮದ ಚಟುವಟಿಕೆಯಲ್ಲಿ ತನ್ನನ್ನು ತೊಡಗಿಸಿಕೊಂಡ ವ್ಯಕ್ತಿಯನ್ನು ಬದ್ಧ ಅಸ್ತಿತ್ವದ ಸಂದರ್ಭದಲ್ಲಿಯೂ ಕೂಡ ಜೀವನ್ಮುಖ ಎಂದು ಕರೆಯಲಾಗುವುದು. ಕೃತಕ ವಿಧಾನಗಳಿಂದ ಆತ್ಮ ಸಾಕ್ಷಾತ್ಕಾರದ ಪರಿಪಕ್ವ ಘಟ್ಟವನ್ನ ಸಾಧಿಸಲಾಗುವುದಿಲ್ಲ. ದಿವ್ಯನಾದ ಭಗವಂತನ ಪಾದಕಮಲಗಳ ಕೆಳಗೆ ಇದನ್ನ ಪಡೆಯಲಾಗುವುದು. ಭಗವದ್ಗೀತೆಯಲ್ಲಿ ಭಗವಂತನು ಹೇಳುವಂತೆ ಅವನು ಎಲ್ಲರ ಹೃದಯದಲ್ಲೂ ಇದ್ದಾನೆ. ಅವನಿಂದಲೇ ಎಲ್ಲ ಜ್ಞಾನ, ಸ್ಮರಣೆ ಮತ್ತು ಮರೆವು ಉಂಟಾಗುತ್ತದೆ. ಯಾವಾಗ ಜೀವಿಯು ಭೌತಿಕ ಶಕ್ತಿಯನ್ನು ಅನುಭವಿಸಬೇಕೆಂದು ಬಯಸುತ್ತಾನೋ ಆಗ ಇದು ಕೇವಲ ಭ್ರಮಾತತ್ವ. ಭಗವಂತನು ಮರೆವಿನ ನಿಗೂಢತೆಯಿಂದ ವ್ಯಕ್ತಿಯನ್ನ ಮುಚ್ಚಿ ಹಾಕುತ್ತಾನೆ. ಆಗ ಜೀವಿಯು ಸ್ಥೂಲಕಾಯ ಮತ್ತು ಸೂಕ್ಷ್ಮ ಮನಸ್ಸುಗಳನ್ನೇ ತಾನು ಎಂದು ತಪ್ಪಾಗಿ ಗ್ರಹಿಸುತ್ತಾನೆ. ಯಾವಾಗ ಆಧ್ಯಾತ್ಮಿಕ ಜ್ಞಾನದ ಸಂಸ್ಕೃತಿಯಿಂದಾಗಿ ಒಬ್ಬ ವ್ಯಕ್ತಿಯು ತನ್ನನ್ನು ಮರೆವಿನ ಹಿಡಿತದಿಂದ ಪಾರು ಮಾಡಬೇಕೆಂದು ಭಗವಂತನನ್ನು ಪ್ರಾರ್ಥಿಸುತ್ತಾನೋ ಆಗ ಭಗವಂತನು ನಿಮಿತ್ತವಾದ ದಯೆಯಿಂದ ಜೀವಿಯನ್ನು ಆವರಿಸಿರುವ ಮಾಯೆಯ ತೆರೆಯನ್ನ ತೆಗೆದುಹಾಕುತ್ತಾನೆ. ಆಗ ಆ ವ್ಯಕ್ತಿಗೆ ಆತ್ಮ ಸಾಕ್ಷಾತ್ಕಾರವಾಗುತ್ತದೆ. ಆಗ ವ್ಯಕ್ತಿಯು ತನ್ನ ಸ್ವರೂಪ ಸ್ಥಿತಿಯಲ್ಲಿ ಬದ್ಧ ಜೀವನದಿಂದ ಮುಕ್ತನಾಗಿ ಭಗವಂತನ ಸೇವೆಯಲ್ಲಿ ತೊಡಗಿಕೊಳ್ಳುತ್ತಾನೆ. ಇದೆಲ್ಲವೂ ಭಗವಂತನ ಬಹಿರಂಗ ಶಕ್ತಿಯ ಮೂಲಕವೋ ಅಥವಾ ನೇರವಾಗಿ ಅಂತರಂಗ ಶಕ್ತಿಯ ಮೂಲಕವೋ ಸಂಭವಿಸುತ್ತದೆ. ಶ್ಲೋಕ 34. ಯದಿ ಏಷಾ ಉಪರತಾ ದೇವಿ ಮಯಾ ವೈಶಾರದೀಮತಿ ಸಂಪನ್ನ ಏವೇತಿ ವಿದು ಮಹಿಮಿಸ್ವೇ ಮಹೀಯತೆ. ಯದಿ ಏನಾದರೂ ಏಷ ಈ ಉಪರತ ಇಂಗಿದರೆ ದೇವಿ ಮಾಯಾಶಕ್ತಿಯು
ವೈಶಾರದಿ ಜ್ಞಾನ ಸಂಪನ್ನವಾಗಿ ಮತಿಹಿ ಜ್ಞಾನೋದಯವು ಸಂಪನ್ನ ಉಳ್ಳವನು ಏವ ಖಂಡಿತವಾಗಿ ಇತಿ ಈ ರೀತಿಯಾಗಿ ವಿದುಹು ಅರಿವುಳ್ಳವರಾಗಿ ಮಹಿಮೆಗಳಲ್ಲಿ ಸ್ವೇ ಆತ್ಮನಲ್ಲಿ ಮಹೀಯತೆ ಸ್ಥಿತನಾಗುತ್ತಾನೆ. ಅನುವಾದ: ಬ್ರಹ್ಮಶೀಲ ಶಕ್ತಿಯು ಕುಸಿದು ಭಗವಂತನ ಕೃಪೆಯಿಂದ ಜೀವಿಯು ಸಂಪೂರ್ಣವಾಗಿ ಜ್ಞಾನ ಸಮೃದ್ಧನಾದಲ್ಲಿ ಕೂಡಲೇ ಆತ್ಮ ಸಾಕ್ಷಾತ್ಕಾರದಿಂದ ಆತ ಜ್ಞಾನೋದಿತನಾಗಿ ವೈಭವಯುತವಾದ ಸ್ವಸ್ಥಿತಿಯಲ್ಲಿ ಸ್ಥಾಪಿತನಾಗುತ್ತಾನೆ. ಭಾವಾರ್ಥ: ಭಗವಂತನು ಪರಮ ಚೈತನ್ಯಮಯಿಯಾದುದರಿಂದ ಆತನ ಎಲ್ಲ ಆಕಾರಗಳು, ಹೆಸರುಗಳು, ಲೀಲೆಗಳು, ಲಕ್ಷಣಗಳು, ಪರಿವಾರಗಳು ಮತ್ತು ಶಕ್ತಿಗಳು ಆತನೊಂದಿಗೆ ಅನನ್ಯವಾಗಿವೆ. ಆತನ ಸರ್ವಶಕ್ತಿಗೆ ಅನುಗುಣವಾಗಿ ಆತನ ದಿವ್ಯ ಶಕ್ತಿಯು ಪ್ರವರ್ತಿಸುತ್ತದೆ. ಇದೇ ಶಕ್ತಿಯು ಭಗವಂತನ ಬಹಿರಂಗ ಶಕ್ತಿಯಾಗಿ, ಅಂತರಂಗ ಶಕ್ತಿಯಾಗಿ ಮತ್ತು ತಟಸ್ಥ ಶಕ್ತಿಯಾಗಿ ಕ್ರಿಯಾಶೀಲವಾಗುತ್ತದೆ. ಸರ್ವಶಕ್ತನಾದ ಭಗವಂತನು ಮೇಲೆ ಹೇಳಿದ ಶಕ್ತಿಗಳ ಮೂಲಕ ಏನನ್ನು ಬೇಕಾದರೂ ಮಾಡಬಲ್ಲನು. ಬಯಸಿದರೆ ಬಹಿರಂಗ ಶಕ್ತಿಯನ್ನು ಆತ ಅಂತರಂಗ ಶಕ್ತಿಯಾಗಿ ಪರಿವರ್ತಿಸಬಲ್ಲ. ಬದ್ಧಾತ್ಮರು ಹೊಂದ ಬಯಸುವ ಬಹಿರಂಗ ಶಕ್ತಿಯು ಅವರ ಮೇಲೆ ಭ್ರಮೆಯನ್ನ ಕವಿಸುತ್ತದೆ. ಆದರೆ ದೈವ ಕೃಪೆಯಿಂದಾಗಿ ಅದು ಪಶ್ಚಾತ್ತಾಪ ಮತ್ತು ತಪಸ್ಸುಗಳ ಕಾರಣಗಳಿಂದಾಗಿ ಇಳಿಮುಖವಾಗುತ್ತದೆ. ಶುದ್ಧೀಕರಣಗೊಂಡ ಜೀವಿಯು ಆತ್ಮ ಸಾಕ್ಷಾತ್ಕಾರದ ಮಾರ್ಗದಲ್ಲಿ ಮುನ್ನಡೆಯಲು ಅದೇ ಶಕ್ತಿಯು ಸಹಾಯ ಮಾಡುತ್ತದೆ. ಈ ಸಂಬಂಧದಲ್ಲಿ ವಿದ್ಯುತ್ ಶಕ್ತಿಯ ಉದಾಹರಣೆ ತುಂಬಾ ಸಂಗತ ಎನ್ನಬಹುದು. ಪರಿಣತನಾದ ತಂತ್ರಜ್ಞನು ಸಣ್ಣ ಪುಟ್ಟ ಹೊಂದಾಣಿಕೆಯಿಂದ ಒಂದೇ ವಿದ್ಯುತ್ ಶಕ್ತಿಯನ್ನು ಶಾಖೋತ್ಪತ್ತಿ ಮತ್ತು ಶೈತ್ಯೀಕರಣ ಈ ಎರಡೂ ಉದ್ದೇಶಗಳಿಗೆ ಬಳಸಬಲ್ಲನು. ಅದೇ ರೀತಿ ಜೀವಿಗಳನ್ನ ಹುಟ್ಟು ಸಾವುಗಳಲ್ಲಿ ಮುಂದುವರಿಯುವಂತೆ ಮಾಡಿ ದಾರಿ ತಪ್ಪಿಸುವ ಬಹಿರಂಗ ಶಕ್ತಿಯನ್ನ ಭಗವಂತನು ತನ್ನ ಇಚ್ಛೆಯಿಂದ ಅಂತರಂಗ ಶಕ್ತಿಯಾಗಿ ಪರಿವರ್ತಿಸಿ ಜೀವಿಯನ್ನು ಶಾಶ್ವತ ಜೀವನದ ಕಡೆಗೆ ನಡೆಸುತ್ತಾನೆ. ಭಗವಂತನ ಕೃಪೆಗೆ ಪಾತ್ರನಾದ ಅಂತಹ ಜೀವಿಯು ತನ್ನ ಸಹಜ ಸ್ವರೂಪದಲ್ಲಿ ಸ್ಥಾಪಿತನಾಗಿ ಶಾಶ್ವತವಾದ ಆಧ್ಯಾತ್ಮಿಕ ಜೀವನವನ್ನು ಅನುಭವಿಸುತ್ತಾನೆ. ಶ್ಲೋಕ 35. ಏವಂ ಜನ್ಮಾನಿ ಕರ್ಮಾಣಿ ಹಿ ಅಕರ್ತು ಅಜನಸ್ಯ ಚ ವರ್ಣಯಂತಿ ಸ್ಮ ಕವಯೋ ವೇದ ಗುಹ್ಯಾನಿ ರುತ್ಪತೆ. ಏವಂ ಈ ರೀತಿಯಾಗಿ ಜನ್ಮಾನಿ ಜನ್ಮಗಳನ್ನು, ಕರ್ಮಾಣಿ ಕಾರ್ಯಗಳನ್ನು, ಹಿ ಖಂಡಿತವಾಗಿ, ಅಕರ್ತು ಕರ್ಮರಹಿತನ, ಅಜನಸ್ಯ ಜನ್ಮರಹಿತನ, ಛ ಮತ್ತು ವರ್ಣಯಂತಿ ವರ್ಣಿಸುತ್ತಾರೆ, ಸ್ಮ ಹಿಂದೆ, ಕವಯಃ ವಿದ್ವಾಂಸರು, ವೇದಗುಹ್ಯಾನಿ ವೇದಗಳಿಂದಲೂ ಕಂಡುಕೊಳ್ಳಲಾಗದ, ರುತ್ಪತೆ ಹೃದಯದ ಸ್ವಾಮಿಯ. ಅನುವಾದ: ವೇದಗಳಿಗೂ ಅತೀತನಾದಂಥ ಅಭವನ ಮತ್ತು ಅಕರ್ತನ ಜನನ ಹಾಗೂ ಕಾರ್ಯಗಳನ್ನ ವಿದ್ವಾಂಸರು ಹೀಗೆ ವರ್ಣಿಸಿದ್ದಾರೆ: ಅವನೇ ಹೃದಯದ ಒಡೆಯ. ಭಾವಾರ್ಥ: ಭಗವಂತ ಮತ್ತು ಜೀವಿಗಳು ಮೂಲಭೂತವಾಗಿ ದೈವಿಕವೇ. ಆದುದರಿಂದ ಇಬ್ಬರೂ ಅಮರರೇ. ಅವರಲ್ಲಿ ಯಾರಿಗೂ ಹುಟ್ಟಾಗಲಿ ಸಾವಾಗಲಿ ಇಲ್ಲ. ವ್ಯತ್ಯಾಸವಿಷ್ಟೇ, ಭಗವಂತನಿಗೆ ಹೇಳಲಾಗುವ ಹುಟ್ಟು ಮತ್ತು ಕಣ್ಮರೆಗಳು ಜೀವಿಗಳ ಜನನ ಮರಣಗಳಿಂದ ಭಿನ್ನವಾದುವು. ಹುಟ್ಟುವ ಮತ್ತೆ ಸಾಯುವ ಜೀವಿಗಳು ಭೌತಿಕ ನಿಯಮಗಳಿಗೆ ಬದ್ಧರಾಗಿದ್ದಾರೆ. ಆದರೆ ಭಗವಂತನಿಗೆ ಹೇಳಲಾಗುವ ಹುಟ್ಟು ಮತ್ತು ಕಣ್ಮರೆಗಳು ಭೌತಿಕವಾದ ಪ್ರಕೃತಿಯ ಚಟುವಟಿಕೆಗಳಿಗೆ ಬದ್ಧವಾಗಿಲ್ಲ. ಭಗವಂತನ ಅಂತರಂಗ ಶಕ್ತಿಯ ಅಭಿವ್ಯಕ್ತಿಗಳೆಂದು ಮಾತ್ರ ಅವನ್ನು ಗ್ರಹಿಸಬೇಕು. ಆತ್ಮ ಸಾಕ್ಷಾತ್ಕಾರ ಪಡೆಯುವುದಕ್ಕಾಗಿ ಮಹಾಋಷಿಗಳು ಅವುಗಳನ್ನು ವರ್ಣಿಸಿದ್ದಾರೆ. ಭಗವದ್ಗೀತೆಯಲ್ಲಿ ಪ್ರಭುವು ಐಹಿಕ ಜಗತ್ತಿನಲ್ಲಿ ತನಗೆ ಹೇಳಲಾಗುವ ಹುಟ್ಟು ಮತ್ತು ಚಟುವಟಿಕೆಗಳು ಅಭೌತಿಕವಾದುವು ಎಂದು ಹೇಳಿದ್ದಾನೆ. ಭಗವಂತನ ಅಂತಹ ಲೀಲೆಗಳನ್ನ ಕೇವಲ ಧ್ಯಾನಿಸುವ ಮೂಲಕ ಯಾರು ಬೇಕಾದರೂ ಬ್ರಹ್ಮ ಸಾಕ್ಷಾತ್ಕಾರವನ್ನ ಪಡೆಯಬಹುದು ಮತ್ತು ಐಹಿಕ ಬಂಧನದಿಂದ ಬಿಡುಗಡೆ ಪಡೆಯಬಹುದು. ಅಜಾತನು ಜಾತನಾದಂತೆ ಕಾಣಿಸುತ್ತಾನೆ ಅಷ್ಟೇ ಎಂಬುದಾಗಿ ಶ್ರುತಿಗಳಲ್ಲಿ ಹೇಳಲಾಗಿದೆ. ದೇವೋತ್ತಮ ಪರಮ ಪುರುಷನಿಗೆ ಆಗಬೇಕಾದ್ದು ಏನೂ ಇಲ್ಲ. ಆದರೆ ಅವನು ಸರ್ವಶಕ್ತನಾದುದರಿಂದ ಎಲ್ಲವೂ ಅವನಿಂದ ಸ್ವಯಂಚಾಲಿತವು ಎಂಬಂತೆ ಸ್ವಾಭಾವಿಕವಾಗಿಯೇ ನಿರ್ವಹಿಸಲ್ಪಡುತ್ತವೆ.
ಭಗವಂತನ ಅವತಾರಗಳಾಗಲಿ ಲೀಲೆಗಳಾಗಲಿ ನಿಗೂಢವಾದಂಥವು. ವೇದಗಳಿಗೂ ಕೂಡ ಅವು ಅಭೇದ್ಯ. ಬದ್ಧಾತ್ಮಗಳ ಮೇಲಿನ ಕರುಣೆಯಿಂದ ಭಗವಂತನು ಅವುಗಳನ್ನು ನಿರ್ವಹಿಸುತ್ತಿದ್ದಾನೆ. ಭಗವಂತನ ಲೀಲಾ ನಿರೂಪಣೆಗಳು ಪರಬ್ರಹ್ಮದ ಧ್ಯಾನಕ್ಕೆ ಅತ್ಯಂತ ಅನುಕೂಲಕರವೂ ಹಾಗೂ ಹಿತಕರವಾದ ಸಾಧನವೂ ಆಗಿವೆ. ಅವುಗಳ ಸೌಲಭ್ಯವನ್ನ ನಾವು ಬಳಸಿಕೊಳ್ಳಬೇಕು. ಶ್ಲೋಕ 36. ಸವಾ ಇದಂ ವಿಶ್ವಂ ಅಮೋಘಲೀಲಾ ಸೃಜತ್ಯಾವತ್ಯತಿ ಸಜ್ಜತೆ ಅಸ್ಮಿನ್ ಭೂತೇಷು ಚಾಂತರ್ಹಿತ ಆತ್ಮತಂತ್ರಃ ಷಾಡ್ವರ್ಗಿಕಂ ಜಿಗ್ರತಿ ಷಡ್ಗುಣೇಶಾಂ. ಸ ಪರಮಪ್ರಭುವು ವಾ ಅಥವಾ ಇದಂ ಈ ವಿಶ್ವಂ ವ್ಯಕ್ತವಾದ ವಿಶ್ವಗಳನ್ನ ಅಮೋಘಲೀಲಾ ಕಳಂಕರಹಿತವಾದ ಕ್ರಿಯೆಗಳನ್ನೆಸಗುವನು. ಸೃಜತಿ ಸೃಷ್ಟಿಸುತ್ತಾನೆ, ಅವತಿ ಅತ್ತಿ ಸಲಹುತ್ತಾನೆ ಮತ್ತು ನಾಶಗೊಳಿಸುತ್ತಾನೆ. ನಾ ಇಲ್ಲ ಸಜ್ಜತೆ ಪ್ರಭಾವಿತನಾಗುವುದು. ಆಸ್ಮಿನ್ ಇದರಲ್ಲಿ, ಭೂತೇಶು ಸಕಲ ಜೀವಿಗಳಲ್ಲೂ, ಚ ಸಹ ಅಂತರ್ಹಿತ ಅಂತರ್ಯಾಮಿಯಾಗಿ, ಆತ್ಮತಂತ್ರ ಸ್ವತಂತ್ರನಾಗಿ, ಷಾಡ್ವರ್ಗಿಕಂ ತನ್ನ ಐಶ್ವರ್ಯದ ಸಂಪನ್ನತೆಯನ್ನು, ಜಿಗ್ರತಿ ಸುವಾಸನೆಯನ್ನು ಮೂಸಿ ನೋಡುವಂತೆ ಬಾಹ್ಯದಲ್ಲಿ ಅಂಟಿಕೊಂಡಿರುತ್ತಾನೆ. ಷಡ್ಗುಣ ಈಶಃ 6 ಇಂದ್ರಿಯಗಳ ಸ್ವಾಮಿಯು. ಅನುವಾದ: ದೋಷರಹಿತವಾದ ಚಟುವಟಿಕೆಗಳುಳ್ಳ ಭಗವಂತನು 6 ಇಂದ್ರಿಯಗಳಿಗೂ ಒಡೆಯನಾಗಿದ್ದಾನೆ. ಷಡ್ ಸಂಪದಗಳಿಂದ ಕೂಡಿರುವ ಅವನು ಸರ್ವಶಕ್ತನಾಗಿದ್ದಾನೆ. ಪ್ರಕಟವಾಗಿರುವ ವಿಶ್ವಗಳನ್ನು ಅವನು ಸೃಷ್ಟಿಸುತ್ತಾನೆ, ಪಾಲಿಸುತ್ತಾನೆ ಮತ್ತು ಲಯಗೊಳಿಸುತ್ತಾನೆ. ಆದರೆ ತಾನು ಮಾತ್ರ ಅವುಗಳಿಂದ ಅಬಾಧಿತನಾಗಿಯೇ ಉಳಿಯುತ್ತಾನೆ. ಅವನು ಪ್ರತಿಯೊಂದು ಜೀವಿಯ ಒಳಗಡೆ ಇದ್ದು ಯಾವಾಗಲೂ ಸ್ವತಂತ್ರನಾಗಿಯೇ ಇರುತ್ತಾನೆ. ಭಾವಾರ್ಥ: ಭಗವಂತ ಮತ್ತು ಜೀವಿಗಳ ನಡುವೆ ಇರುವ ಮುಖ್ಯ ವ್ಯತ್ಯಾಸವೆಂದರೆ ಭಗವಂತನು ಸೃಷ್ಟಿಕರ್ತ, ಜೀವಿಗಳು ಅವನಿಂದ ಸೃಷ್ಟಿಗೊಂಡವರು. ಅದಕ್ಕಾಗಿಯೇ ಭಗವಂತನನ್ನು ಅಮೋಘ ಲೀಲಃ ಎಂದು ಕರೆಯಲಾಗುವುದು. ಭಗವಂತನ ಸೃಷ್ಟಿಯಲ್ಲಿ ಯಾವುದೂ ಶೋಚನೀಯ ಅಲ್ಲ ಎಂಬುದನ್ನು ಇದು ಸೂಚಿಸುತ್ತದೆ. ಅವನ ಸೃಷ್ಟಿಯಲ್ಲಿ ಗೊಂದಲ ಹುಟ್ಟಿಸುವವರು ಸ್ವಯಂ ತಾವೇ ಗೊಂದಲಗೊಳ್ಳುತ್ತಾರೆ. ಅವನು ಎಲ್ಲ ಬಗೆಯ ಭೌತಿಕ ಕ್ಲೇಶಗಳಿಗೆ ಮೀರಿದವನು, ಏಕೆಂದರೆ ಅವನು ಸಂಪತ್ತು, ಶಕ್ತಿ, ಯಶಸ್ಸು, ಸೌಂದರ್ಯ, ಜ್ಞಾನ ಮತ್ತು ವೈರಾಗ್ಯ ಎಂಬ ಷಟ್ ಸಂಪದಗಳಿಂದ ತುಂಬಿದವನಾಗಿದ್ದಾನೆ. ಆದುದರಿಂದಲೇ ಅವನು ಇಂದ್ರಿಯಗಳಿಗೆ ಒಡೆಯ. ಬ್ರಹ್ಮಾಂಡಗಳಲ್ಲಿದ್ದು ತ್ರಿವಿಧ ಕ್ಲೇಶಗಳಿಂದ ಸಂಕಟ ಪಡುತ್ತಿರುವ ಜೀವಿಗಳನ್ನು ಉದ್ಧರಿಸಲು ಭಗವಂತನು ಈ ಬ್ರಹ್ಮಾಂಡಗಳನ್ನು ಸೃಷ್ಟಿಸಿದ್ದಾನೆ, ಪಾಲಿಸುತ್ತಾನೆ ಮತ್ತು ತಕ್ಕ ಕಾಲದಲ್ಲಿ ತನ್ನ ಕ್ರಿಯೆಯಿಂದ ಎಷ್ಟು ಮಾತ್ರಕ್ಕೂ ಬಾಧಿತನಾಗದೆ ಅವುಗಳನ್ನು ಸಂಹರಿಸುತ್ತಾನೆ. ಒಬ್ಬನು ವಾಸನೆಯನ್ನು ಅಗ್ರಾಣಿಸಿಯೂ ವಾಸನೆ ಬೀರುವ ವಸ್ತುವಿನಿಂದ ದೂರವೇ ಉಳಿಯುವಂತೆ ಭೌತಿಕ ವಿಶ್ವದೊಂದಿಗೆ ಅವನಿಗಿರುವುದು ಮೇಲಿನ ಸಂಬಂಧ ಮಾತ್ರ. ನಾಸ್ತಿಕರು ಎಷ್ಟೇ ಪ್ರಯತ್ನಿಸಿದರೂ ಅವನನ್ನು ಸಮೀಪಿಸಲಾರರು. ಶ್ಲೋಕ 37. ನ ಚಾಸ್ಯ ಕಶ್ಚಿನ್ ಪುಣೇನ ಧಾತು ರವೈತಿ ಜಂತು ಕುಮನೀಶ ಹೂತಿ ನಾಮಾನಿ ರೂಪಾಣಿ ಮನೋವಚೋಭಿ ಸಂತನ್ವತೋ ನಟಾಚರ್ಯಾಮಿ ವಾಗ್ನಾಂ. ನ ಇಲ್ಲ, ಛ ಮತ್ತು ಅಸ್ಯ ಅವನ, ಕಶ್ಚಿತ್ ಯಾರೊಬ್ಬನು, ನಿಪುಣೇನ ಜಾಣ್ಮೆಯಿಂದ, ಧಾತು ಸೃಷ್ಟಿಕರ್ತನ, ಅವೈತಿ ಅರಿಯಬಲ್ಲನು, ಜಂತು ಜೀವಿಯು, ಕುಮನೀಷ ಅಲ್ಪಮತಿಯಿಂದ, ಊತಿ ಭಗವಂತನ ಕಾರ್ಯಗಳನ್ನ, ನಾಮಾನಿ ಅವನ ನಾಮಗಳನ್ನು, ರೂಪಾಣಿ ಅವನ ರೂಪಗಳನ್ನು, ಮನಃ ವಚೋಭಿ ಊಹಾತ್ಮಕ ಚಿಂತನೆಯಿಂದ ಅಥವಾ ಭಾಷಾ ಸರಣಿಯಿಂದ, ಸಂತನ್ವತಃ ಪ್ರದರ್ಶಿಸುತ್ತಿರುವ, ನಟಚರ್ಯಾಂ ಒಂದು ನಾಟಕೀಯವಾದ ಅಭಿನಯವನ್ನ, ಇವ ಈ ರೀತಿಯಾಗಿ ಆಜ್ಞಾ ಮೂರ್ಖರು. ಅನುವಾದ: ಅಲ್ಪಜ್ಞಾನಿಗಳಾದ ಮೂರ್ಖರು ನಾಟಕದಲ್ಲಿನ ನಟನಂತೆ ಅಭಿನಯಿಸುತ್ತಿರುವ ಭಗವಂತನ ರೂಪಗಳ ದಿವ್ಯ ಲಕ್ಷಣಗಳನ್ನಾಗಲಿ ಆತನ ನಾಮಕ್ರಿಯಾದಿಗಳನ್ನಾಗಲಿ ಅರಿಯಲಾರರು. ಅವುಗಳನ್ನು ಅವರು ತಮ್ಮ ಊಹೆಗಳಿಂದಾಗಲಿ
ಮಾತುಗಳಿಂದಾಗಲಿ ವ್ಯಕ್ತಪಡಿಸಲು ಕೂಡ ಅಸಮರ್ಥರು. ಭಾವಾರ್ಥ: ಪರಮ ಸತ್ಯದ ದಿವ್ಯ ಸ್ವಭಾವವನ್ನ ಯಾರೂ ಸರಿಯಾಗಿ ವರ್ಣಿಸಲಾರರು. ಆದುದರಿಂದಲೇ ಭಗವಂತನ ಮನಸ್ಸು ಮತ್ತು ಮಾತುಗಳ ಅಭಿವ್ಯಕ್ತಿಗೆ ಅತೀತನು ಎಂದು ಹೇಳಲಾಗಿದೆ. ಆದರೂ ಅಲ್ಪಜ್ಞಾನಿಗಳಾದ ಕೆಲವರು ಪರಮಸತ್ಯನ ಸ್ವರೂಪವನ್ನು ಅಪರಿಪೂರ್ಣ ಊಹಾತ್ಮಕ ಚಿಂತನೆಗಳಿಂದ, ಆತನ ಕ್ರಿಯೆಗಳ ದೋಷಪೂರ್ಣ ವಿವರಣೆಯಿಂದ ಅರ್ಥ ಮಾಡಿಕೊಳ್ಳಲು ಬಯಸುತ್ತಾರೆ. ಸಾಮಾನ್ಯರಿಗೆ ಭಗವಂತನ ಕಾರ್ಯಗಳು, ಆತನ ಅವತಾರ ಮತ್ತು ನಿರ್ಗಮನಗಳು, ಆತನ ನಾಮಗಳು, ರೂಪಗಳು, ಪರಿವಾರಗಳು, ವ್ಯಕ್ತಿತ್ವಗಳು ಅಷ್ಟೇಕೆ, ಆತನಿಗೆ ಸಂಬಂಧಿಸಿದ ಎಲ್ಲ ಸಂಗತಿಗಳು ಕೂಡ ನಿಗೂಢವಾಗಿ ಕಾಣುತ್ತವೆ. ಭೌತಿಕವಾದಿಗಳಲ್ಲಿ ಕಾಮ್ಯಕರ್ಮಿಗಳು ಮತ್ತು ಅನುಭವವಾದಿಗಳು ಎಂಬ ಎರಡು ಬಗೆಯ ಜನಗಳಿದ್ದಾರೆ. ಕಾಮ್ಯಕರ್ಮಿಗಳಂತೂ ಪರಮ ಸತ್ಯನ ಬಗ್ಗೆ ಏನೂ ತಿಳಿದಿಲ್ಲ. ಕಾಮ್ಯಕರ್ಮಿಗಳಿಗಂತೂ ಪರಮ ಸತ್ಯನ ಬಗ್ಗೆ ಏನೂ ತಿಳಿದಿಲ್ಲ. ಕೇವಲ ಊಹಾತ್ಮಕ ಚಿಂತಕರು ಕಾಮ್ಯಕರ್ಮಗಳಲ್ಲಿ ಹತಾಶರಾದ ಮೇಲೆ ಪರಮ ಸತ್ಯನ ಕಡೆ ತಿರುಗುತ್ತಾರೆ. ಊಹಾತ್ಮಕ ಚಿಂತನೆಯಿಂದ ಆತನನ್ನು ತಿಳಿಯಲು ಯತ್ನಿಸುತ್ತಾರೆ. ಮಕ್ಕಳಿಗೆ ಇಂದ್ರಜಾಲಗಳು ಹೇಗೆ ಕೇವಲ ಕಣ್ಕಟ್ಟುಗಳು, ಹಾಗೆ ಈ ಎಲ್ಲ ವ್ಯಕ್ತಿಗಳಿಗೂ ಪರಮಸತ್ಯನು ರಹಸ್ಯಮಯನಾಗಿದ್ದಾನೆ. ಭಗವಂತನ ನಿಗೂಢತೆಯಿಂದ ದಿಕ್ಕು ತಪ್ಪುವ ಭಕ್ತರಲ್ಲದವರು ತಾವು ಊಹಾತ್ಮಕ ಚಿಂತನೆ ಮತ್ತು ಕಾಮಿಕ ಕರ್ಮಗಳಲ್ಲಿ ಎಷ್ಟೇ ನಿಪುಣರಾಗಿದ್ದರೂ ಯಾವಾಗಲೂ ಅಜ್ಞಾನದಲ್ಲೇ ಇರುತ್ತಾರೆ. ತಮ್ಮ ಸೀಮಿತ ಜ್ಞಾನದಿಂದ ನಿಗೂಢವಾದ ದಿವ್ಯ ವಲಯವನ್ನ ಭೇದಿಸಲು ಅವರು ಅಸಮರ್ಥರಾಗುತ್ತಾರೆ. ಜಡ ಭೌತವಾದಿಗಳಿಗಿಂತ ಅಥವಾ ಕಾಮ್ಯಕರ್ಮಿಗಳಿಗಿಂತ ಊಹಾತ್ಮಕ ಚಿಂತಕರು ಸ್ವಲ್ಪ ಮೇಲು. ಆದರೆ ಅವರೂ ಕೂಡ ಮಾಯೆಯ ಹಿಡಿತದಲ್ಲಿರುವುದರಿಂದ ರೂಪ, ನಾಮ, ಕ್ರಿಯೆಗಳ ಯಾವುದೇ ಅಂಶವು ಭೌತಿಕ ಶಕ್ತಿಯ ಉತ್ಪಾದನೆ ಎಂದೇ ಅವರು ನಂಬುತ್ತಾರೆ. ಅವರ ದೃಷ್ಟಿಯಲ್ಲಿ ಪರಮಚೇತನನು ಆಕಾರಹೀನ, ನಾಮಹೀನ ಮತ್ತು ಕ್ರಿಯಾಹೀನ. ಹೀಗೆ ಊಹಾತ್ಮಕ ಚಿಂತಕರು ಭಗವಂತನ ದಿವ್ಯ ನಾಮ ಮತ್ತು ರೂಪಗಳನ್ನ ಐಹಿಕ ನಾಮರೂಪಗಳಿಗೆ ಸಮಾನವೆಂದು ಭಾವಿಸುವುದರಿಂದ ಅವರು ಅಜ್ಞಾನದಲ್ಲಿದ್ದಾರೆಂದೇ ಹೇಳಬೇಕು. ಭಗವಂತನ ನೈಜ ಸ್ವರೂಪವನ್ನ ಅವರು ತಮ್ಮ ಸೀಮಿತ ಜ್ಞಾನದಿಂದ ಅರ್ಥ ಮಾಡಿಕೊಳ್ಳಲು ಸಾಧ್ಯವಿಲ್ಲ. ಭಗವದ್ಗೀತೆಯಲ್ಲಿ ಹೇಳಿರುವಂತೆ ಐಹಿಕ ಜಗತ್ತಿನೊಳಗೆ ಇದ್ದಾಗಲೂ ಕೂಡ ಭಗವಂತನು ದಿವ್ಯ ಸ್ಥಿತಿಯಲ್ಲಿರುತ್ತಾನೆ. ಆದರೆ ಅಜ್ಞಾನಿಗಳು ಜಗತ್ತಿನ ಮಹಾವ್ಯಕ್ತಿತ್ವಗಳಲ್ಲಿ ಭಗವಂತನೂ ಒಬ್ಬ ಎಂದು ಭಾವಿಸುತ್ತಾರೆ. ಮಾಯಾಶಕ್ತಿಯಿಂದ ಅವರು ಹೀಗೆ ದಾರಿ ತಪ್ಪಿದವರಾಗಿದ್ದಾರೆ. ಶ್ಲೋಕ 38. ಸವೇದದಾತು ಪದವೀಂ ಪರಸ್ಯ ದುರಂತ ವೀರ್ಯಸ್ಸ ರಥಾಂಗಪಾಣೆ ಯೋ ಮಾಯಯ ಸಂತತಾಯಾನುರುತ್ಯ ಭಜೇತ ತತ್ಪಾದ ಸರೋಜಗಂಧಂ. ಸಹ ಅವನೊಬ್ಬನೇ ವೇದ ತಿಳಿಯಬಲ್ಲನು, ಧಾತು ಸೃಷ್ಟಿಕರ್ತನ, ಪದವಿ ಮಹಿಮೆಗಳನ್ನ, ಪರಸ್ಯ ದಿವ್ಯನ, ದುರಂತ ವೀರ್ಯಸ್ಯ ಅಪಾರ ಸಾಮರ್ಥ್ಯವುಳ್ಳ, ರಥ ಅಂಗಪಾಣೆ ಒಂದು ರಥದ ಚಕ್ರವನ್ನ ತನ್ನ ಕೈಯಲ್ಲಿ ಹಿಡಿದಿರುವ ಶ್ರೀಕೃಷ್ಣನ, ಯಹ ಯಾರು, ಅಮಾಯಯ ಸಂಕೋಚವಿಲ್ಲದೆ, ಸಂತತಯ ಸತತವಾಗಿ, ಅನುರುತ್ಯ ಅನುಸಂಧಾನದಿಂದ, ಭಜೇತ ಸೇವೆಯನ್ನ ಮಾಡುವನು, ತತ್ಪಾದ ಅವನ ಪಾದಗಳ, ಸರೋಜ ಗಂಧಂ ಕಮಲಗಳ ಸುವಾಸನೆಯನ್ನು. ಅನುವಾದ: ಯಾರು ನಿಸ್ಸಂಕೋಚದಿಂದ ನಿರಂತರವಾಗಿ ರಥಾಂಗಪಾಣಿಯಾದ ಭಗವಾನ್ ಕೃಷ್ಣನ ಪಾದಕಮಲಗಳಲ್ಲಿ ಹಿತಕರವಾಗಿ ಸೇವೆ ಸಲ್ಲಿಸುತ್ತಾರೋ ಅವರು ಮಾತ್ರ ಬ್ರಹ್ಮಾಂಡದ ಸೃಷ್ಟಿಕರ್ತನನ್ನು ಆತನ ಪೂರ್ಣ ವೈಭವ, ಶಕ್ತಿ ಮತ್ತು ದಿವ್ಯತೆಯಲ್ಲಿ ಗ್ರಹಿಸಬಲ್ಲರು. ಭಾವಾರ್ಥ: ಊಹಾತ್ಮಕ ಚಿಂತನೆ ಮತ್ತು ಕಾಮ್ಯಕರ್ಮಗಳ ಕ್ರಿಯೆ ಪ್ರತಿಕ್ರಿಯೆಗಳಿಂದ ಸಂಪೂರ್ಣವಾಗಿ ಮುಕ್ತರಾಗಿರುವುದು ಕೇವಲ ಶುದ್ಧ ಭಕ್ತರು ಮಾತ್ರ ಭಗವಾನ್ ಕೃಷ್ಣನ ದಿವ್ಯ ನಾಮರೂಪ ಕ್ರಿಯೆಗಳನ್ನ ಅರಿಯಬಲ್ಲರು. ಭಗವಂತನ ಪರಿಶುದ್ಧ ಭಕ್ತಿ ಸೇವೆಯಿಂದ ಶುದ್ಧ ಭಕ್ತರು ವ್ಯಕ್ತಿಗತ ಲಾಭವಾಗಿ ಏನನ್ನೂ ಪಡೆಯಬೇಕಾಗಿರುವುದಿಲ್ಲ. ಅವರು ಯಾವುದೇ ಸಂಕೋಚವಿಲ್ಲದೆ ನಿರಂತರವಾಗಿ ಸ್ವಯಂ ಸ್ಫೂರ್ತಿಯಿಂದ ಭಗವಂತನನ್ನು ಸೇವಿಸುತ್ತಾರೆ. ಭಗವಂತನ ಸೃಷ್ಟಿಯಲ್ಲಿರುವ ಪ್ರತಿಯೊಬ್ಬ ವ್ಯಕ್ತಿಯು ಪ್ರತ್ಯಕ್ಷವಾಗಿಯೋ ಪರೋಕ್ಷವಾಗಿಯೋ ಭಗವಂತನಿಗೆ ಸೇವೆ ಸಲ್ಲಿಸುತ್ತಲೇ ಇರುತ್ತಾರೆ. ಭಗವಂತನ ಈ ನಿಯಮಕ್ಕೆ ಯಾರೂ ಹೊರತಲ್ಲ. ಭಗವಂತನ ಮಾಯಾಶಕ್ತಿಯಿಂದ ಒತ್ತಾಯಿಸಲ್ಪಟ್ಟು ಪರೋಕ್ಷವಾಗಿ ಅವನ ಸೇವೆ
ಮಾಡುತ್ತಿರುವವರು ಆತನನ್ನು ಪ್ರತಿಕೂಲ ನೆಲೆಯಲ್ಲಿ ಸೇವಿಸುತ್ತಿದ್ದಾರೆ. ಆದರೆ ಭಗವಂತನ ಪ್ರಿಯ ಪ್ರತಿನಿಧಿಗಳ ನಿರ್ದೇಶನದ ಮೇರೆಗೆ ನೇರವಾಗಿ ಭಗವಂತನಿಗೆ ಸೇವೆ ಸಲ್ಲಿಸುತ್ತಿರುವವರು ಅನುಕೂಲ ನೆಲೆಯಲ್ಲಿ ಅವನನ್ನ ಸೇವಿಸುತ್ತಿದ್ದಾರೆ. ಹಾಗೆ ಭಗವಂತನನ್ನ ಅನುಕೂಲ ನೆಲೆಯಲ್ಲಿ ಸೇವೆ ಮಾಡುವವರೇ ಆತನ ಭಕ್ತರು. ಭಗವದ್ ಕೃಪೆ ಮತ್ತು ಭಗವಂತನ ದಯೆಯಿಂದ ಅಂತಹವರು ರಹಸ್ಯಮಯವಾದ ಊಹಾತ್ಮಕ ಚಿಂತಕರು ಎಲೆ ಉಳಿಯುತ್ತಾರೆ. ಭಗವದ್ಗೀತೆಯಲ್ಲಿ ಹೇಳಿರುವಂತೆ ಸ್ವಯಂ ಭಗವಂತನೇ ತನ್ನ ಪರಿಶುದ್ಧ ಭಕ್ತರನ್ನ ಅವರ ಸ್ವಯಂ ಸ್ಫೂರ್ತವಾದ ನಿರಂತರವಾದ ಪ್ರೀತಿಪೂರ್ಣ ಭಗವತ್ ಸೇವೆಯ ಕಾರಣ ಸಾಕ್ಷಾತ್ಕಾರದ ಮಾರ್ಗದತ್ತ ನಡೆಸುತ್ತಾನೆ. ಭಗವದ್ಧಾಮವನ್ನು ಪಡೆಯುವ ರಹಸ್ಯವು ಇದೇ ಆಗಿದೆ. ಕಾಮ್ಯ ಕರ್ಮಗಳಾಗಲಿ ಮನೋಕಲ್ಪನೆಗಳಾಗಲಿ ಭಗವಂತನ ದಿವ್ಯ ಲೋಕಕ್ಕೆ ಪ್ರವೇಶ ಪಡೆಯಲು ಅರ್ಹತೆಗಳಾಗಿಲ್ಲ. ಶ್ಲೋಕ 39. ಅತೇಹ ಧನ್ಯ ಭಗವಂತ ಇತ್ತಂ ಯದ್ವಾಸುದೇವಾ ಅಖಿಲೋಕನಾಥೆ ಕುರ್ವಂತಿ ಸರ್ವಾತ್ಮಕಾಮಾತ್ಮ ಭಾವಂ ನಾಯತ್ರ ಭೂಯ ಪರಿವರ್ತ ಉಗ್ರಹ. ಅತ ಈ ರೀತಿಯಾಗಿ ಈ ಪ್ರಪಂಚದಲ್ಲಿ ಧನ್ಯ ಯಶಸ್ವಿಗಳಾದ ಭಗವಂತಹ ಪರಿಪೂರ್ಣ ಜ್ಞಾನವುಳ್ಳವರು ಇತ್ತಂ ಅಂತಹ ಯತ್ ಯಾವ ವಾಸುದೇವೆ ದೇವೋತ್ತಮ ಪುರುಷನಲ್ಲಿ ಅಖಿಲ ಸಮಸ್ತ ಲೋಕನಾಥೆ ವಿಶ್ವಗಳೆಲ್ಲದರ ಒಡೆಯನಾದ ಕುರ್ವಂತಿ ಪ್ರೇರೇಪಿಸುತ್ತಾರೆ ಸರ್ವಾತ್ಮಕಂ 100ಕ್ಕೆ 100 ಆತ್ಮದ ಭಾವಂ ಉತ್ಕರ್ಷವನ್ನ ನಾ ಎಂದು ಇಲ್ಲ ಎತ್ರ ಎಲ್ಲಿ ಭೂಯ ಪುನಃ ಪರಿವರ್ತ ಪುನರಾವೃತ್ತಿ ಅನುವಾದ. ಈ ಲೋಕದಲ್ಲಿ ಇಂತಹ ಜಿಜ್ಞಾಸೆ ನಡೆಸುವುದರಿಂದ ಮಾತ್ರ ವ್ಯಕ್ತಿಯು ಸಫಲನು ಪರಿಪೂರ್ಣ ಅರಿವುಳ್ಳವನು ಆಗಬಲ್ಲನು. ಏಕೆಂದರೆ ಅಂತಹ ಜಿಜ್ಞಾಸೆಗಳು ಭಗವಂತನ ಬಗ್ಗೆ ದಿವ್ಯವಾದ ಪ್ರೇಮೋತ್ಕರ್ಷವನ್ನ ಉಂಟು ಮಾಡುತ್ತವೆ. ಸಕಲ ಲೋಕ ನಾಯಕನಾದ ಭಗವಂತನು ಅಂತಹ ಜಿಜ್ಞಾಸುಗಳಿಗೆ ಉಗ್ರವಾದ ಜನನ ಮರಣ ಚಕ್ರದಿಂದ 100ಕ್ಕೆ 100ರಷ್ಟು ರಕ್ಷಣೆಯನ್ನು ಖಂಡಿತವಾಗಿ ನೀಡುತ್ತಾನೆ. ಭಾವಾರ್ಥ: ಶೌನಕರ ನಾಯಕತ್ವದಲ್ಲಿ ಋಷಿಗಳು ನಡೆಸಿದ ಜಿಜ್ಞಾಸೆಗಳನ್ನ ಅವುಗಳ ದಿವ್ಯ ಲಕ್ಷಣಗಳ ಆಧಾರದ ಮೇಲೆ ಸೂತ ಮುನಿಗಳು ಇಲ್ಲಿ ಪ್ರಶಂಸಿಸಿದ್ದಾರೆ. ಈಗಾಗಲೇ ಸಿದ್ಧಾಂತ ರೂಪದಲ್ಲಿ ಹೇಳಿದಂತೆ ಭಗವಂತನ ಭಕ್ತರು ಮಾತ್ರ ಅವನನ್ನು ತಕ್ಕ ಮಟ್ಟಿಗೆ ಅರ್ಥ ಮಾಡಿಕೊಳ್ಳಬಲ್ಲರು. ಬೇರೆ ಯಾರು ಅವನನ್ನು ಅರ್ಥ ಮಾಡಿಕೊಳ್ಳಲಾರರು. ಆದುದರಿಂದ ಭಕ್ತರು ಮಾತ್ರ ಸಕಲ ದಿವ್ಯ ಜ್ಞಾನವನ್ನ ಪರಿಪೂರ್ಣವಾಗಿ ಅರಿಯುವಂತಹವರಾಗಿದ್ದಾರೆ. ಪರತತ್ವ ವಿಷಯದಲ್ಲಿ ದೇವೋತ್ತಮ ಪರಮ ಪುರುಷನೇ ಕೊನೆಯ ಮಾತಾಗಿದ್ದಾನೆ. ನಿರಾಕಾರ ಬ್ರಹ್ಮ ವಿಷಯದಲ್ಲಿ ದೇವೋತ್ತಮ ಪರಮ ಪುರುಷನೇ. ನಿರಾಕಾರ ಬ್ರಹ್ಮ ಮತ್ತು ಅಂತರ್ಯಾಮಿಯಾದ ಪರಮಾತ್ಮ ಈ 2 ಲಕ್ಷಣಗಳು. ಆದುದರಿಂದ ದೇವೋತ್ತಮ ಪರಮ ಪುರುಷನನ್ನ ನಿರಾಕಾರ ಬ್ರಹ್ಮ ಮತ್ತು ಅಂತರ್ಯಾಮಿಯಾದ ಪರಮಾತ್ಮ ಈ 2 ಲಕ್ಷಣಗಳು ದೇವೋತ್ತಮ ಪರಮ ಪುರುಷನ ಜ್ಞಾನದಲ್ಲಿ ಒಂದಾಗಿವೆ. ಆದುದರಿಂದ ದೇವೋತ್ತಮ ಪರಮ ಮಾಡಿಕೊಳ್ಳುತ್ತಾರೋ ಅವರಿಗೆ ಆತನ ತಮಗೆ ತಾವೇ ಅರ್ಥವಾಗುತ್ತವೆ. ಆತನ ಅನಂತ ಶಕ್ತಿಗಳು ವಿಸ್ತೃತ ರೂಪಗಳು ಸರ್ವ ಸಫಲರೆಂದು ಅಭಿನಂದಿತರಾಗುತ್ತಾರೆ. 100ಕ್ಕೆ 100 ಭಗವಂತನ ಭಕ್ತನಾಗಿರುವವನು ಪುನರಾವರ್ತಿತವಾಗುವ ಜನನ ಮರಣಗಳ ಭಯಂಕರವಾದ ಐಹಿಕ ಕ್ಲೇಶಗಳಿಂದ ಅಬಾಧಿತನಾಗಿರುತ್ತಾನೆ. ಶ್ಲೋಕ 40. ಭಾಗವತಂ ನಾಮ ಪುರಾಣಂ ಸಂಹಿತಂ ಉತ್ತಮ ಶ್ಲೋಕ ಚರಿತಂ ಚಕಾರ ಭಗವಾನ್ ಋಷಿ ನಿಶ್ರೇಯಸಾಯ ಲೋಕಸ್ಯ ಸ್ವಸ್ಥಾನಯನಂ ಮಹತ್. ಹರೇ ಕೃಷ್ಣ ಮಾತಾಜಿ.
ಕೇಳಿಸ್ತಿಲ್ವಾ? ಹರೇ ಕೃಷ್ಣ. ಶೋಭಾ ಮಾತಾಜಿ ಕೇಳಿಸ್ತಿದ್ಯಾ? ಹರೇ ಕೃಷ್ಣ. ಶೋಭಾ ಮಾತಾಜಿ ಕೇಳಿಸ್ತಿದ್ಯಾ? ಕೇಳಿಸ್ತಿಲ್ಲ. ಮಾತಾಜಿ ಕೇಳಿಸ್ತಿಲ್ವಾ? ಪ್ಲೀಸ್ ಕೇಳಿಸ್ತಿಲ್ಲ. ಹರೇ ಕೃಷ್ಣ ಮಾತಾಜಿ. ಕೇಳಿಸ್ತಿಲ್ಲ ಮಾತಾಜಿ. ಈಗ ಕೇಳಿಸ್ತಿದೀಯಾ? ಇವಾಗ ಬಂದಿದೆ. ಓದ್ಲಾ ನಾನು? ಓದ್ಲಾ ಮಾತಾಜಿ? ತುಂಬಾ ಕಷ್ಟ ಬೀಳ್ತೀರಾ ಪಾಪ. ಓದ್ತೀನಿ ಸಾರಿ ರೀ, ಮಾತಾಜಿ. ಇಲ್ಲಿಂದ ಓದ್ತೀನಿ ರೀ. ನಿರಾಕಾರ ಬ್ರಹ್ಮ ಮತ್ತು ಅಂತರ್ಯಾಮಿಯಾದ ಪರಮಾತ್ಮ, ಈ ಎರಡು ಲಕ್ಷಣಗಳು ದೇವೋತ್ತಮ ಪರಮ ಪುರುಷನ ಜ್ಞಾನದಲ್ಲಿ ಒಂದಾಗಿವೆ. ಆದುದರಿಂದ ದೇವೋತ್ತಮ ಪರಮ ಪುರುಷನನ್ನು ಯಾರು ಅರ್ಥ ಮಾಡಿಕೊಳ್ಳುತ್ತಾರೋ ಅವರಿಗೆ ಆತನ ಎಲ್ಲ ವಿಷಯಗಳು ತಮಗೆ ತಾವೇ ಅರ್ಥವಾಗುತ್ತದೆ. ಆತನ ಅನಂತ ಶಕ್ತಿಗಳು, ವಿಸ್ತೃತ ರೂಪಗಳು ಎಲ್ಲವೂ ಅರ್ಥವಾಗುತ್ತವೆ. ಆದುದರಿಂದ ಅಂತಹ ಭಕ್ತರು ಸರ್ವಸಫಲರೆಂದು ಅಭಿನಂದಿತರಾಗುತ್ತಾರೆ. 100ಕ್ಕೆ 100 ಭಗವಂತನ ಭಕ್ತನಾಗಿರುವವನು ಪುನರಾವರ್ತಿತವಾಗುವ ಜನನ ಮರಣಗಳ ಭಯಂಕರವಾದ ಐಹಿಕ ಕ್ಲೇಶಗಳಿಂದ ಅಬಾಧಿತನಾಗಿರುತ್ತಾನೆ. ಶ್ಲೋಕ ಹರೇ ಕೃಷ್ಣ. ಥ್ಯಾಂಕ್ ಯು. ಶ್ಲೋಕ 40 ನಾನು ನಾಳೆಯಿಂದ ಓದಿ. ಶ್ಲೋಕ 40 ಕೇಳಿಸ್ತಿದ್ಯಾ? ಕೇಳಿಸ್ತಿದೆ, ಓದಿ ಮಾತಾಜಿ. ಥ್ಯಾಂಕ್ ಯು. ಶ್ಲೋಕ 40. ಇದಂ ಭಾಗವತಂ ನಾಮ ಪುರಾಣಂ ಬ್ರಹ್ಮ ಸಂಹಿತಂ ಉತ್ತಮ ಶ್ಲೋಕ ಚರಿತಂ ಚಕಾರ ಭಗವಾನ್ ಋಷಿಃ ನಿಶ್ರೇಯಸಾಯ ಲೋಕಸ್ಯ ಧನ್ಯಂ ಸ್ವಸ್ತನಯಂ ಮಹತ್. ಇದಂ ಈ ಭಾಗವತಂ ದೇವೋತ್ತಮ ಪುರುಷನ ಮತ್ತು ಅವನ ಶುದ್ಧ ಭಕ್ತರ ವಿವರಗಳನ್ನೊಳಗೊಂಡ ಗ್ರಂಥವು ನಾಮ ಹೆಸರಿನ, ಪುರಾಣಂ ವೇದಗಳಿಗೆ ಪೂರಕವಾದ ಗ್ರಂಥವನ್ನು, ಬ್ರಹ್ಮ ಸಂಹಿತಂ ಶ್ರೀಕೃಷ್ಣನ ಅವತಾರವು, ಉತ್ತಮ ಶ್ಲೋಕ ದೇವೋತ್ತಮ ಪುರುಷನ ಚರಿತಂ ಚಟುವಟಿಕೆಗಳು, ಚಕಾರ ಸಂಗ್ರಹಿಸಿದರು, ಭಗವಾನ್ ದೇವೋತ್ತಮ ಪುರುಷನ ಅವತಾರವಾದ ಋಷಿ ಶ್ರೀ ವೇದವ್ಯಾಸರು, ನಿಶ್ರೇಯಸಾಯ ಅಂತಿಮ ಕಲ್ಯಾಣಕ್ಕಾಗಿ, ಲೋಕಸ್ಯ ಜನರ ಧನ್ಯಂ ಸಂಪೂರ್ಣ ಯಶಸ್ವಿಯಾದ, ಸ್ವಸ್ತಿ ಆಯನಂ ಸರ್ವಾನಂದಕರವಾದ, ಮಹತ್ ಪರಿಪೂರ್ಣ ಅನುವಾದ. ಶ್ರೀಮದ್ ಭಾಗವತವು ಭಗವಂತನ ಸಾಹಿತ್ಯಕ ಅವತಾರ, ಭಗವದ್ ಅವತಾರವಾದ ಶ್ರೀಲ ವ್ಯಾಸದೇವರು ಇದರ ಕರ್ತೃ. ಇದು ಎಲ್ಲ ಜನರ ಆತ್ಯಂತಿಕ ಒಳಿತಿಗಾಗಿ ರಚಿತವಾಗಿದೆ. ಇದು ಪರಮಧನ್ಯವೂ ಸಕಲಾನಂದಪ್ರದವೂ ಮತ್ತು ಸರ್ವ ಪರಿಪೂರ್ಣವೂ ಆದ ಕೃತಿಯಾಗಿದೆ. ಭಾವಾರ್ಥ. ಶ್ರೀಮದ್ ಭಾಗವತವು ವೈದಿಕ ಜ್ಞಾನ ಮತ್ತು ಚರಿತ್ರೆಯ ನಿರ್ಮಲವಾದ ಶಾಬ್ದಿಕ ಅಭಿವ್ಯಕ್ತಿಯಾಗಿದೆ ಎಂಬುದಾಗಿ ಶ್ರೀ ಚೈತನ್ಯ ಮಹಾಪ್ರಭುಗಳು ಘೋಷಿಸಿದ್ದಾರೆ. ಈ ಕೃತಿಯಲ್ಲಿ ದೇವೋತ್ತಮ ಪರಮಪುರುಷನ ನೇರ ಸಂಪರ್ಕದಲ್ಲಿದ್ದ ಮಹಾದೈವ ಭಕ್ತರ ಆಯ್ದ ಜೀವನ ಚರಿತ್ರೆಗಳಿವೆ. ಶ್ರೀಮದ್ ಭಾಗವತವು ಭಗವಾನ್ ಶ್ರೀಕೃಷ್ಣನ ಸಾಹಿತ್ಯಕ ಅವತಾರವಾಗಿದೆ. ಆದುದರಿಂದ ಇದು ಅವನಿಂದ ಅಭಿನ್ನ ಎನ್ನಬಹುದು. ನಾವು ಭಗವಂತನನ್ನ ಎಷ್ಟು ಗೌರವದಿಂದ ಪೂಜಿಸುತ್ತೇವೆಯೋ ಅಷ್ಟು ಗೌರವದಿಂದ ಶ್ರೀಮದ್ ಭಾಗವತವನ್ನು ಪೂಜಿಸಬೇಕು. ಇದರ ಸೂಕ್ಷ್ಮ ಮತ್ತು ಸಾವಧಾನವಾದ ಅಧ್ಯಯನದಿಂದ ನಾವು ಭಗವಂತನ ಅತಿಶಯವಾದ ಆಶೀರ್ವಾದಗಳನ್ನ ಪಡೆಯಬಹುದು. ಭಗವಂತನು ಸರ್ವ ಪ್ರಕಾಶನು, ಸಕಲಾನಂದನು ಮತ್ತು ಸರ್ವ ಪರಿಪೂರ್ಣನು. ಆದುದರಿಂದ ಶ್ರೀಮದ್ ಭಾಗವತಕ್ಕೂ ಆ ಎಲ್ಲ ಲಕ್ಷಣಗಳಿವೆ. ನಾವು ಪರಬ್ರಹ್ಮನಾದ ಶ್ರೀಕೃಷ್ಣನ ಸಕಲ ದಿವ್ಯ ಪ್ರಕಾಶವನ್ನ ಶ್ರೀಮದ್ ಭಾಗವತದ ಪಠಣದಿಂದ ಪಡೆಯಬಹುದು. ಆದರೆ ಇಂತಹ ಪಠಣವು ನಿರ್ಮಲ ಗುರುಗಳ ಮೂಲಕ ನಡೆಯಬೇಕು ಎಂಬುದು ಮಾತ್ರ ಮುಖ್ಯವಾದ ಮಾತು. ಚೈತನ್ಯ ಮಹಾಪ್ರಭುಗಳ ಆಪ್ತ ಕಾರ್ಯದರ್ಶಿಯಾಗಿದ್ದ ಶ್ರೀಲ ಸ್ವರೂಪ ದಾಮೋದರ ಗೋಸ್ವಾಮಿಯವರು ಜಗನ್ನಾಥಪುರಿಯಲ್ಲಿ ಪ್ರಭು ಚೈತನ್ಯರನ್ನ ಕಾಣಲು ಬರುತ್ತಿದ್ದ ಸಂದರ್ಶಕರಿಗೆ ಭಾಗವತವನ್ನು ಭಾಗವತರ ಪುರಿಯಲ್ಲಿ ಪ್ರಭು ಚೈತನ್ಯರನ್ನು
ಭಾಗವತರ ಮೂಲಕ ಅಭ್ಯಾಸ ಮಾಡುವಂತೆ ಉಪದೇಶಿಸುತ್ತಿದ್ದರು. ಭಾಗವತನು ಆತ್ಮ ಸಾಕ್ಷಾತ್ಕಾರ ಪಡೆದ ನಿಜವಾದ ಆಧ್ಯಾತ್ಮಿಕ ಗುರು. ಅಂತಹವನಿಂದ ಮಾತ್ರ ಭಾಗವತವನ್ನು ವ್ಯಕ್ತಿಯು ನಿಜವಾಗಿ ಅರ್ಥ ಮಾಡಿಕೊಳ್ಳಬಲ್ಲ ಹಾಗೂ ಇಚ್ಛಿತ ಫಲಗಳನ್ನು ಪಡೆಯಬಲ್ಲ. ಭಗವಂತನ ಸಾಕ್ಷಾತ್ ಸನ್ನಿಧಿಯಿಂದ ಏನೆಲ್ಲ ಅನುಕೂಲಗಳನ್ನು ಪಡೆಯುವುದು ಸಾಧ್ಯವಿದೆಯೋ ಅದೆಲ್ಲವನ್ನು ಭಾಗವತದ ಅಧ್ಯಯನದಿಂದ ವ್ಯಕ್ತಿಯು ಪಡೆಯಲು ಸಾಧ್ಯ. ಭಗವಾನ್ ಶ್ರೀಕೃಷ್ಣನ ನೇರ ಸಂಪರ್ಕದಿಂದ ನಾವು ಯಾವ ಯಾವ ದಿವ್ಯಾನುಗ್ರಹಗಳನ್ನು ಪಡೆಯಬಹುದೋ ಅದೆಲ್ಲವನ್ನು ಭಾಗವತ ಕೃತಿಯಿಂದ ಪಡೆಯಬಹುದು. ಮಾತಾಜಿ, ಶ್ಲೋಕ 41 ಓದ್ತೀರಾ? ಓದ್ತೀನಿ ಮಾತಾಜಿ. ಓದಿ. ತದಿದಂ ಗ್ರಾಹಮ, ಹರೇ ಕೃಷ್ಣ. ತದೇದಂ ಗ್ರಹಾಯಾಮಸ್ಯ ಸೂತಂ ಒಂದೇ ಒಂದು ನಿಮಿಷ. ತದೀದಂ ಗ್ರಾಹಯಾಮಾಸ ಸೂತಮಾತ್ಮಾವತಂ ಪರಂ ಸರ್ವವೇದೇತಿ ಆಸಾನಂ ಸಾರಂ ಸಮುದ್ರತಂ. ತದೀದಂ ಗ್ರಾಹಯಾಮಾಸ ಸೂತಮಾತ್ಮಾವತಂ ಪರಂ ಸರ್ವವೇದೇತಿ ಆಸಾನಂ ಸಾರಂ ಸಮುದ್ರತಂ. ಹರೇ ಕೃಷ್ಣ. ಓದ್ಬೇಕನ್ನುವಾದ? ಓದಿ ಮಾತಾಜಿ, ಪೂರ್ತಿ ಓದಿ. ಅನುವಾದ. ಆತ್ಮ ಸಾಕ್ಷಾತ್ಕಾರ ಪಡೆದವರಲ್ಲಿ ಅತ್ಯಂತ ಹಿತನಾದ ಮಾತಾಜಿ ಅರ್ಥ. ತತ್ ಇದನ್ನು, ಇದಂ ಹಿ, ಗ್ರಾಹಯಾಮ್ ಅಸ ಒಪ್ಪಿಸಿದನು, ಸೂತಂ ತನ್ನ ಪುತ್ರನಿಗೆ, ಆತ್ಮಾವತಂ ಆತ್ಮ ಸಾಕ್ಷಾತ್ಕೃತರಾದವರಲ್ಲಿ, ವರಂ ಅತ್ಯಂತ ಗೌರವಾನ್ವಿತರಾದ, ಸರ್ವ ಎಲ್ಲ, ವೇದ ವೈದಿಕ ಸಾಹಿತ್ಯ ಜ್ಞಾನ ವಿಷಯವಾದ ಗ್ರಂಥ, ಇತಿಹಾಸನಂ ಇತಿಹಾಸಗಳೆಲ್ಲದರ, ಸಾರಂ ಸಾರವಾದ, ಸಮುದ್ಧಾದೃತಂ ಹೊರಗೆ ತೆಗೆಯಲ್ಪಟ್ಟ. ಅನುವಾದ. ಆತ್ಮ ಸಾಕ್ಷಾತ್ಕಾರ ಪಡೆದವರಲ್ಲಿ ಅತ್ಯಂತ ಗೌರವಾನ್ವಿತನಾದ ತಮ್ಮ ಪುತ್ರನಿಗೆ ಶ್ರೀ ವ್ಯಾಸದೇವನು ಸಕಲ ವೇದ ಸಾಹಿತ್ಯ ಮತ್ತು ಬ್ರಹ್ಮಾಂಡ ಚರಿತ್ರೆಗಳ ಸಾರ ಸರ್ವಸ್ವವಾದ ಈ ಭಾಗವತವನ್ನು ಹೇಳಿದರು. ಭಾವಾರ್ಥ. ಅಲ್ಪ ಜ್ಞಾನಿಗಳು ಕೇವಲ ಬುದ್ಧನ ಕಾಲದ ಅನಂತರ ಅಥವಾ ಕ್ರಿಸ್ತ ಪೂರ್ವ 600ರ ಅನಂತರದ ಚರಿತ್ರೆಯನ್ನು ಮಾತ್ರ ಒಪ್ಪಿಕೊಳ್ಳುತ್ತಾರೆ. ಅದಕ್ಕಿಂತ ಇಂದಿನ ಶಾಸ್ತ್ರಗಳಲ್ಲಿ ಉಲ್ಲೇಖಿತವಾಗಿರುವ ಎಲ್ಲ ಚರಿತ್ರೆಗಳನ್ನು ಅವರು ಕೇವಲ ಕಾಲ್ಪನಿಕ ಕಟ್ಟುಕತೆಗಳು ಎಂಬುದಾಗಿ ಪರಿಗಣಿಸುತ್ತಾರೆ. ಇದು ಸರಿಯಾದುದಲ್ಲ. ಪುರಾಣಗಳಲ್ಲಿ ಮತ್ತು ಮಹಾಭಾರತ ಮೊದಲಾದವುಗಳಲ್ಲಿ ಹೇಳಲಾಗಿರುವ ಎಲ್ಲ ಕಥೆಗಳು ವಾಸ್ತವ ಚರಿತ್ರೆಗಳೇ ಆಗಿವೆ. ಈ ಚರಿತ್ರೆಗಳು ಈ ಲೋಕದಷ್ಟೇ ಅಲ್ಲ, ಬ್ರಹ್ಮಾಂಡದ ಲಕ್ಷೋಪಲಕ್ಷ ಬೇರೆ ಬೇರೆ ಲೋಕಗಳ ಚರಿತ್ರೆಗಳೇ ಆಗಿವೆ. ಇಂತಹ ನಮ್ಮ ಲೋಕಕ್ಕೆ ಅತೀತವಾದ ಬೇರೆ ಲೋಕದ ಚರಿತ್ರೆಗಳು ಅವರಿಗೆ ನಂಬುವುದಕ್ಕೆ ಅನರ್ಹವೆಂಬಂತೆ ಕಾಣಿಸುತ್ತವೆ. ಬೇರೆ ಬೇರೆ ಲೋಕಗಳಿಗೆ ಸಂಬಂಧಿಸಿದ ಕೆಲವು ಚಾರಿತ್ರಿಕ ಸಂಗತಿಗಳು ಈ ಲೋಕದ ನಮ್ಮ ಅನುಭವದೊಂದಿಗೆ ತಾಳೆಯಾಗುವುದಿಲ್ಲ ಎಂಬುದು ಅವರಿಗೆ ಗೊತ್ತಾಗುವುದಿಲ್ಲ. ಅವು ಬೇರೆ ಬೇರೆ ಲೋಕಗಳಲ್ಲಿ ಬೇರೆ ಬೇರೆ ಸಂದರ್ಭ, ಕಾಲ ಹಾಗೂ ಸನ್ನಿವೇಶಗಳಲ್ಲಿ ನಡೆದಂತಹ ಘಟನೆಗಳು ಎಂಬುದನ್ನು ನಾವು ಗಮನಿಸಿದಾಗ ಪುರಾಣಗಳಲ್ಲಿ ಬರುವ ಕಥೆಗಳಲ್ಲಿ ವಿಸ್ಮಯಕಾರಿಯಾದುದು ಯಾವುದೂ ಇಲ್ಲ. ಅವು ಕಾಲ್ಪನಿಕವೂ ಅಲ್ಲ ಎಂಬುದು ತಿಳಿಯುತ್ತದೆ. ಒಬ್ಬನ ಅನ್ನ ಇನ್ನೊಬ್ಬನಿಗೆ ವಿಷ ಎಂಬ ನಾಣ್ಣುಡಿಯನ್ನು ನಾವು ಯಾವಾಗಲೂ ನೆನಪಿನಲ್ಲಿಡಬೇಕು. ಆದುದರಿಂದ ಪುರಾಣಗಳಲ್ಲಿ ಬರುವ ಕಥೆಗಳು ಮತ್ತು ಚರಿತ್ರೆಗಳನ್ನು ಕೇವಲ ಕಾಲ್ಪನಿಕ ಎಂದು ನಾವು ಯಾವತ್ತೂ ಹಲ್ಲೆಗೆಳೆಯಬಾರದು. ವ್ಯಾಸರಂತಹ ಮಹಾ ಋಷಿಗಳು ಕೇವಲ ಕಾಲ್ಪನಿಕ ಕಥೆಗಳನ್ನು ತಮ್ಮ ಸಾಹಿತ್ಯದಲ್ಲಿ ಬಣ್ಣಿಸುವಂತವರಲ್ಲ. ಶ್ರೀಮದ್ ಭಾಗವತದಲ್ಲಿ ಬೇರೆ ಬೇರೆ ಲೋಕಗಳ ಚರಿತ್ರೆಗಳಿಂದ ಆಯ್ದ ಚಾರಿತ್ರಿಕ ಸಂಗತಿಗಳು ವರ್ಣಿಸಲಾಗಿದೆ. ಆದುದರಿಂದಲೇ ಅಧಿಕಾರವಾಣಿಯಿಂದ ಮಾತನಾಡಬಲ್ಲ ಆಧ್ಯಾತ್ಮಿಕ ವ್ಯಕ್ತಿಗಳೆಲ್ಲ ಭಾಗವತವನ್ನು ಮಹಾಪುರಾಣವೆಂದು ಒಪ್ಪಿಕೊಂಡಿದ್ದಾರೆ. ಈ ಚರಿತ್ರೆಗಳ ವಿಶೇಷ ಮಹತ್ವವೇನೆಂದರೆ, ಈ ಎಲ್ಲಾ ಚರಿತ್ರೆಗಳು ಬೇರೆ ಬೇರೆ ಕಾಲ ಮತ್ತು ಸನ್ನಿವೇಶಗಳಲ್ಲಿ ಭಗವಂತನ ಬೇರೆ ಬೇರೆ ಚಟುವಟಿಕೆಗಳಿಗೆ ಸಂಬಂಧಿಸಿದವುಗಳಾಗಿವೆ. ಆತ್ಮ ಸಾಕ್ಷಾತ್ಕಾರ ಪಡೆದ ಜೀವಿಗಳಲ್ಲಿ ಶುಕಮುನಿಗಳು ಸರ್ವಶ್ರೇಷ್ಠರು.
ಅಂತಹ ಶುಕಮುನಿಗಳು ಭಗವಂತನನ್ನು ಅಧ್ಯಯನದ ವಿಷಯವಾಗಿ ತಮ್ಮ ತಂದೆ ವ್ಯಾಸದೇವರಿಂದ ಸ್ವೀಕರಿಸಿದರು. ಪರಮಾಧಿಕಾರಿಯಾಗಿದ್ದ ವ್ಯಾಸದೇವರು ಶ್ರೀಮದ್ ಭಾಗವತದ ವಸ್ತು ವಿಷಯವು ಅತ್ಯಂತ ಮುಖ್ಯವಾದುದರಿಂದ ಭಾಗವತದ ಸಂದೇಶವನ್ನು ಮೊಟ್ಟ ಮೊದಲು ತಮ್ಮ ಸರ್ವಶ್ರೇಷ್ಠ ಪುತ್ರನಾದ ಶುಕಮುನಿಗಳಿಗೆ ನೀಡಿದರು. ಅದನ್ನು ಹಾಲಿನ ಕೆನೆಗೆ ಹೋಲಿಸಲಾಗಿದೆ. ವೈದಿಕ ಸಾಹಿತ್ಯವು ಜ್ಞಾನದ ಕ್ಷೀರ ಸಾಗರದ ಆಗಿದೆ. ಕೆನೆ ಅಥವಾ ಬೆಣ್ಣೆಯು ಹಾಲಿನ ತುಂಬಾ ಸಾರವತ್ತಾದ ರುಚಿಕರವಾದ ಅಂಶ. ಅದೇ ರೀತಿ ಶ್ರೀಮದ್ ಭಾಗವತವೂ ಕೂಡ, ಏಕೆಂದರೆ ಅದು ಭಗವಂತನ ಮತ್ತು ಆತನ ಭಕ್ತರ ನಾನಾ ರೀತಿಯ ಸವಿಯಾದ ಬೋಧಕವಾದ ಮತ್ತು ಅಧಿಕೃತವಾದ ಕಾರ್ಯಗಳನ್ನು ಒಳಗೊಂಡಿದೆ. ಆದರೆ ಭಾಗವತದ ಸಂದೇಶವನ್ನು ಶ್ರದ್ಧಾಹೀನರಿಂದ, ನಾಸ್ತಿಕರಿಂದ ಮತ್ತು ಜನಸಾಮಾನ್ಯರಿಗೆ ಭಾಗವತವನ್ನು ಬೋಧಿಸುವುದನ್ನೇ ಒಂದು ವ್ಯಾಪಾರ ಮಾಡಿಕೊಂಡ ವೃತ್ತಿಪರ ಬೋಧಕರಿಂದ ಕೇಳುವುದರಲ್ಲಿ ಏನು ಲಾಭವಿಲ್ಲ. ಇದನ್ನು ಶುಕಮುನಿಗಳಿಗೆ ಒತ್ತಾಯಿಸಲಾಯಿತು. ಅವರಿಗೆ ಭಾಗವತವನ್ನು ಒಂದು ಉದ್ಯಮವಾಗಿ ಮಾಡುವ ಅಗತ್ಯವಿರಲಿಲ್ಲ. ಅಂತಹ ವ್ಯಾಪಾರ ಮಾಡಿ ತಮ್ಮ ಕುಟುಂಬವನ್ನು ನಿರ್ವಹಿಸುವ ಅಗತ್ಯವೂ ಅವರಿಗಿರಲಿಲ್ಲ. ಆದುದರಿಂದ ಶ್ರೀಮದ್ ಭಾಗವತವನ್ನು ಶುಕಮುನಿಗಳ ಪ್ರತಿನಿಧಿಯಿಂದ ನಾವು ಕೇಳಬೇಕು. ಅಂತಹ ಪ್ರತಿನಿಧಿಗಳು ಕೌಟುಂಬಿಕ ತೊಡಕುಗಳಿಲ್ಲದಂತಹ ಸನ್ಯಾಸಾಶ್ರಮವನ್ನು ಸ್ವೀಕರಿಸಿದವರಾಗಿರಬೇಕು. ಹಾಲೇನೋ ಸಂದೇಹಾತೀತವಾಗಿ ತುಂಬಾ ಒಳ್ಳೆಯದು ಮತ್ತು ಪೌಷ್ಟಿಕವಾದದ್ದು. ಆದರೆ ಅಂತಹ ಹಾಲನ್ನು ಸರ್ಪವು ತನ್ನ ಬಾಯಿಂದ ಸ್ಪರ್ಶಿಸಿದಾಗ ಅದು ಮೊದಲಿನಂತೆ ಪೌಷ್ಟಿಕ ಎನ್ನಲು ಬರುವುದಿಲ್ಲ. ಬದಲಾಗಿ ಅದು ಸಾವಿನ ಆಕಾರವಾಗುತ್ತದೆ. ಅದೇ ರೀತಿಯಲ್ಲಿ ವೈಷ್ಣವ ಸಂಪ್ರದಾಯದಲ್ಲಿ ಯಾರು ಬಂದಿಲ್ಲವೋ ಅವರು ಭಾಗವತವನ್ನು ಒಂದು ಉದ್ಯಮವಾಗಿ ಬಳಸಿಕೊಳ್ಳಕೂಡದು. ಹಾಗೆ ಬಳಸಿಕೊಂಡು ಅನೇಕ ಕೇಳುಗರ ಆಧ್ಯಾತ್ಮಿಕ ನಾಶಕ್ಕೆ ಕಾರಣವಾಗಬಾರದು. ಭಗವದ್ಗೀತೆಯಲ್ಲಿ ಭಗವಂತನು ಎಲ್ಲಾ ವೇದಗಳ ಉದ್ದೇಶವು ತನ್ನನ್ನು, ಅಂದರೆ ಭಗವಾನ್ ಕೃಷ್ಣನನ್ನು ತಿಳಿಯುವುದು ಎಂದು ಹೇಳುತ್ತಾನೆ. ಶ್ರೀಮದ್ ಭಾಗವತವಾದರೋ ಲಿಖಿತ ಜ್ಞಾನದ ರೂಪದಲ್ಲಿರುವ ಭಗವಾನ್ ಶ್ರೀಕೃಷ್ಣನೇ. ಆದುದರಿಂದ ಶ್ರೀಮದ್ ಭಾಗವತವು ಎಲ್ಲ ವೇದಗಳ ಸರ್ವಸ್ಯ. ಅದು ಶ್ರೀಕೃಷ್ಣನಿಗೆ ಸಂಬಂಧಿಸಿದ ಎಲ್ಲ ಕಾಲಗಳ ಚಾರಿತ್ರಿಕ ಘಟನೆಗಳನ್ನು ಒಳಗೊಂಡಿದೆ. ಆದುದರಿಂದ ಅದು ಆ ಚರಿತ್ರೆಗಳ ಸಾರರೂಪ ಎನ್ನಬಹುದು. ಸಕಲ ಚರಿತ್ರೆಗಳ ಸಾರರೂಪ. ಓಕೆ ಮಾತಾಜಿ. ಹರೇ ಕೃಷ್ಣ. ಶ್ಲೋಕ 42. ಸಾತು ಸಂಶ್ರಾವಯಾಮಾಸ ಮಹಾರಾಜಂ ಪರೀಕ್ಷಿತಂ ಪ್ರಾಯೋಪವಿಷ್ಟ ಗಂಗಾಯಾಂ ಪರೀತಂ ಪರಮರ್ಷಿಭಿಃ. ಸಾ ವೇದವ್ಯಾಸ ಪುತ್ರನು ಪುನಃ ಸಂಶ್ರಯವಯಾಂ ಆಸ ಶ್ರುತಪಡಿಸಿದನು. ಮಹಾರಾಜಂ ಚಕ್ರವರ್ತಿಗೆ ಪರೀಕ್ಷಿತನೆಂಬ ಪ್ರಾಯ ಉಪವಿಷ್ಟಂ ಮರಣ ಕಾಲದವರೆಗೂ ಆಹಾರ ಪಾನೀಯಗಳಿಲ್ಲದೆ ಕುಳಿತ ಗಂಗಾಯಾಂ ಗಂಗಾ ನದಿಯ ತಡದಲ್ಲಿ ಪರೀತಂ ಸುತ್ತುವರಿಯಲ್ಪಟ್ಟ ಪರಮ ಋಷಿಭಿ ಮಹರ್ಷಿಗಳಿಂದ. ಅನುವಾದ: ಪರೀಕ್ಷಿತ ಮಹಾರಾಜನು ಅನ್ನಪಾನಗಳನ್ನ ತ್ಯಜಿಸಿ ಸಾವಿನ ನಿರೀಕ್ಷೆಯಲ್ಲಿ ಗಂಗಾ ನದಿಯ ತೀರದಲ್ಲಿ ಋಷಿಮುನಿಗಳಿಂದ ಸುತ್ತುವರಿದವನಾಗಿ ಕುಳಿತಿದ್ದಾಗ ವ್ಯಾಸದೇವರ ಪುತ್ರರಾದ ಶುಕಮುನಿಗಳು ತಮ್ಮ ಸರದಿಯಲ್ಲಿ ಭಾಗವತವನ್ನ ಅವರಿಗೆ ಬೋಧಿಸಿದರು. ಭಾವಾರ್ಥ: ಪರಂಪರೆಯ ಸರಣಿಯಲ್ಲಿ ಎಲ್ಲ ದಿವ್ಯ ಸಂದೇಶಗಳು ಸರಿಯಾದ ರೀತಿಯಲ್ಲಿ ಸ್ವೀಕೃತವಾಗುತ್ತವೆ. ಗುರು ಶಿಷ್ಯ ಸರಣಿಯನ್ನ ಪರಂಪರೆ ಎಂದು ಕರೆಯಲಾಗುವುದು. ಆದ ಕಾರಣ ಭಾಗವತ ಅಥವಾ ಯಾವುದೇ ವೈದಿಕ ಸಾಹಿತ್ಯವನ್ನು ಪರಂಪರೆಯ ಪದ್ಧತಿಯ ಮೂಲಕ ಸ್ವೀಕರಿಸದೆ ಹೋದಲ್ಲಿ ಅಂತಹ ಜ್ಞಾನ ಸ್ವೀಕಾರವು ನೈಜ ಎನ್ನಲಾಗುವುದಿಲ್ಲ. ವ್ಯಾಸದೇವರು ಶುಕಮುನಿಗಳಿಗೆ ಸಂದೇಶವನ್ನ ನೀಡಿದರೆ ಸೂತ ಮುನಿಗಳು ಶುಕಮುನಿಗಳಿಂದ ಸಂದೇಶವನ್ನ ಸ್ವೀಕರಿಸುತ್ತಾರೆ. ಆದುದರಿಂದ ಯಾರೇ ಆಗಲಿ ಭಾಗವತದ ಸಂದೇಶವನ್ನ ಸೂತ ಗೋಸ್ವಾಮಿಯವರಿಂದ ಅಥವಾ ಅವರ ಪ್ರತಿನಿಧಿಗಳಿಂದ ಸ್ವೀಕರಿಸಬೇಕೇ ವಿನಾ ಬೇರೆ ಯಾರೋ ಸಂಬಂಧವಿಲ್ಲದ ಪ್ರವಚನಕಾರರಿಂದಲ್ಲ. ಪರೀಕ್ಷಿತ ಚಕ್ರವರ್ತಿಯು ತನ್ನ ಸಾವಿನ ಸೂಚನೆಯನ್ನು ತಕ್ಕ ಕಾಲದಲ್ಲಿ ಪಡೆದನು. ತತ್ಕ್ಷಣವೇ ಅವನು ತನ್ನ ರಾಜ್ಯ ಮತ್ತು ಕುಟುಂಬವನ್ನು ತೊರೆದು ಗಂಗಾ ನದಿಯ ದಂಡೆಯ ಮೇಲೆ ಕುಳಿತು ಅಮರಣ ಅಂತ ಉಪವಾಸ ವ್ರತವನ್ನ ಕೈಗೊಂಡನು.
ಎಲ್ಲ ಮಹಾಮುನಿಗಳು, ಋಷಿಗಳು, ತತ್ವಜ್ಞಾನಿಗಳು, ಯೋಗಿಗಳು ಪರೀಕ್ಷಿತನ ರಾಜ ಪದವಿಯನ್ನು ಲಕ್ಷಿಸಿ ಅವನ ಬಳಿಗೆ ಹೋದರು. ಆತನ ತತ್ಕ್ಷಣದ ಕರ್ತವ್ಯವೇನು ಎಂಬುದನ್ನ ಕುರಿತು ಅವರು ಅನೇಕ ಸಲಹೆಗಳನ್ನ ನೀಡಿದರು. ಆದರೆ ಕೊನೆಗೆ ಆತನು ಶುಕಮುನಿಗಳಿಂದ ಭಗವಾನ್ ಕೃಷ್ಣನ ಬಗ್ಗೆ ತಿಳಿಯುವುದೇ ಮುಖ್ಯ ಕರ್ತವ್ಯವೆಂದು ನಿಶ್ಚಯಿಸಲಾಯಿತು. ಹೀಗೆ ಭಾಗವತವನ್ನು ಅವನಿಗೆ ಬೋಧಿಸಲಾಯಿತು. ಮಾಯಾವಾದ ಸಿದ್ಧಾಂತವನ್ನು ಬೋಧಿಸಿದ ಮತ್ತು ಪರತತ್ವದ ನಿರಾಕಾರ ಲಕ್ಷಣವನ್ನು ಒತ್ತಿ ಹೇಳಿದ ಶ್ರೀಪಾದ ಶಂಕರಾಚಾರ್ಯರು ಕೂಡ ವಾದಗಳಿಂದ ಯಾವುದೇ ಲಾಭವು ಇಲ್ಲದಿರುವುದರಿಂದ ಮನುಷ್ಯನು ಭಗವಾನ್ ಶ್ರೀಕೃಷ್ಣನ ಪಾದಕಮಲಗಳಲ್ಲಿ ಆಶ್ರಯ ಪಡೆಯಬೇಕೆಂದು ಸೂಚಿಸಿದ್ದಾರೆ. ಈ ಮೂಲಕ ಶ್ರೀಪಾದ ಶಂಕರಾಚಾರ್ಯರು ವೇದಾಂತ ಸೂತ್ರಗಳ ವ್ಯಾಕರಣಬದ್ಧ ಅಲಂಕಾರಿಕ ಅರ್ಥ ವಿವರಣೆಗಳ ಮೂಲಕ ತಾವು ಬೋಧಿಸಿದ್ದು ಒಬ್ಬನಿಗೆ ಅವನ ಮರಣ ಸಮಯದಲ್ಲಿ ಯಾವ ಸಹಾಯವನ್ನು ನೀಡಲಾರದು ಎಂಬುದಾಗಿ ಪರೋಕ್ಷವಾಗಿ ಒಪ್ಪಿಕೊಂಡಿದ್ದಾರೆ. ಮರಣದ ವಿಷಮ ಸಮಯದಲ್ಲಿ ಮಾನವನು ಗೋವಿಂದನ ನಾಮಸ್ಮರಣೆಯನ್ನು ಮಾಡಬೇಕು. ಇದು ಶ್ರೇಷ್ಠ ಆಧ್ಯಾತ್ಮಿಕವಾದಿಗಳೆಲ್ಲರ ಸಲಹೆ. ಮರಣ ಕಾಲದಲ್ಲಿ ನಾರಾಯಣನ ಸ್ಮರಣೆ ಮಾಡಬೇಕೆಂದು ಈ ತತ್ವವನ್ನ ಶುಕ ಮುನಿಗಳು ಬಹಳ ಹಿಂದೆಯೇ ಹೇಳಿದ್ದರು. ಎಲ್ಲ ಆಧ್ಯಾತ್ಮಿಕ ಚಟುವಟಿಕೆಗಳ ಸಾರ ಇಷ್ಟೇ. ಈ ಚಿರಂತನ ತತ್ವದ ಅನುಸರಣೆಯಾಗಿ ಚಕ್ರವರ್ತಿ ಪರೀಕ್ಷಿತನು ಶ್ರೀಮದ್ ಭಾಗವತವನ್ನ ಶ್ರವಣ ಮಾಡಿದನು. ಅದನ್ನು ಬೋಧಿಸಿದವರು ಅಸಮರ್ಥರಾದ ಶುಕಮುನಿಗಳು. ಹೀಗೆ ಭಾಗವತವನ್ನು ಹೇಳಿದವರು ಮತ್ತು ಕೇಳಿದವರು ಇಬ್ಬರೂ ಭಾಗವತದ ಸಂದೇಶದ ಮೂಲಕ ಉದ್ಧಾರಗೊಂಡರು. ಶ್ಲೋಕ 43. ಕೃಷ್ಣೇ ಸ್ವಧಾಮೋಪಗತೆ ಧರ್ಮ ಜ್ಞಾನಾದಿಭಿ ಸಹ ಕಲೌ ನಷ್ಟ ದೃಶಾಮೇಶ ಪುರಾಣೋರ್ಕೋದುನಿಯೋದಿತಃ. ಕೃಷ್ಣನು ಸ್ವಧಾಮ ತನ್ನ ಧಾಮವನ್ನ ಕುರಿತು ಉಪಗತೆ ಹಿಂದಿರುಗಿರಲು ಧರ್ಮ ಜ್ಞಾನ ಅದಿಭಿ ಸಹ ಮೊದಲಾದವುಗಳೊಂದಿಗೆ ಕಲಿಯುಗದಲ್ಲಿ ನಷ್ಟ ದೃಷ್ಟಿಯನ್ನು ಕಳೆದುಕೊಂಡಿರುವವರ ಏಷ ಈ ಪುರಾಣ ಅರ್ಕ ಸೂರ್ಯನಂತೆ ಉಜ್ವಲವಾದ ಪುರಾಣವು ಅಧುನಾ ಈಗ ತಾನೆ ಉದಯಿಸಿದೆ. ಅನುವಾದ: ಸೂರ್ಯನಂತೆ ಪ್ರಕಾಶಮಾನವಾದ ಈ ಭಾಗವತ ಪುರಾಣವು ಭಗವಾನ್ ಶ್ರೀಕೃಷ್ಣನನ್ನು ತಮ್ಮ ಧರ್ಮ ಜ್ಞಾನ ಇತ್ಯಾದಿಗಳ ಸಮೇತ ತನ್ನ ನಿಜಧಾಮಕ್ಕೆ ನಿಷ್ಕ್ರಮಿಸಿದ ಕೂಡಲೇ ಉದಯವಾಯಿತು. ಕಲಿಯುಗದಲ್ಲಿ ಅಜ್ಞಾನದ ಗಾಢಾಂಧಕಾರವೇ ಕಾರಣವಾಗಿ ದೃಷ್ಟಿಹೀನರಾದವರು ಈ ಪುರಾಣದಿಂದ ಬೆಳಕನ್ನ ಪಡೆಯುತ್ತಾರೆ. ಭಾವಾರ್ಥ: ಭಗವಾನ್ ಶ್ರೀಕೃಷ್ಣನು ತನ್ನ ಶಾಶ್ವತ ಧಾಮದಲ್ಲಿ ತನ್ನ ಶಾಶ್ವತ ಅನುಚರರು ಮತ್ತು ಪರಿವಾರದೊಂದಿಗೆ ಶಾಶ್ವತ ಸುಖಿಯಾಗಿದ್ದಾನೆ. ಆ ಶಾಶ್ವತ ಧಾಮವು ಆತನ ಅಂತರಂಗ ಶಕ್ತಿಯ ಅಭಿವ್ಯಕ್ತಿಯಾಗಿದ್ದರೆ ಐಹಿಕ ಜಗತ್ತು ಆತನ ಬಹಿರಂಗ ಶಕ್ತಿಯ ಅಭಿವ್ಯಕ್ತಿಯಾಗಿದೆ. ಅವನು ಐಹಿಕ ಜಗತ್ತಿನಲ್ಲಿ ಅವತರಿಸುವಾಗ ತನ್ನ ಪರಿವಾರದೊಂದಿಗೆ ಅಂತರಂಗ ಶಕ್ತಿಯಲ್ಲಿ ಪ್ರಕಟವಾಗುತ್ತಾನೆ. ಇದನ್ನೇ ಆತ್ಮಮಾಯೆ ಎನ್ನಲಾಗುವುದು. ಭಗವದ್ಗೀತೆಯಲ್ಲಿ ತಾನು ಸ್ವಶಕ್ತಿ ಆತ್ಮಮಾಯೆಯಿಂದ ಅವತರಿಸಿರುವುದಾಗಿ ಭಗವಂತನು ಹೇಳಿದ್ದಾನೆ. ಆದುದರಿಂದ ಭಗವಂತನ ರೂಪ, ನಾಮ, ಯಶಸ್ಸು, ಪರಿವಾರ, ಧಾಮ ಮುಂತಾದವು ಜಡವಸ್ತುವಿನ ಸೃಷ್ಟಿಗಳಲ್ಲ. ಅವನು ಪತಿತೋದ್ಧಾರಕ್ಕಾಗಿ ಧರ್ಮ ಸಂಸ್ಥಾಪನೆಗಾಗಿ ಅವತರಿಸುತ್ತಾನೆ ಮತ್ತು ತಾನೇ ಧಾರ್ಮಿಕ ತತ್ವಗಳನ್ನ ಅಭಿನಯಿಸುತ್ತಾನೆ. ಧರ್ಮ ತತ್ವಗಳನ್ನ ಭಗವಂತನಲ್ಲದೆ ಬೇರೆ ಯಾರು ಸಂಸ್ಥಾಪಿಸಲಾರರು. ಧರ್ಮ ಸಂಹಿತೆಗಳನ್ನ ಭಗವಂತ ಅಥವಾ ಅವನಿಂದ ಅಧಿಕಾರಾರ್ಹತೆ ಪಡೆದ ಅರ್ಹ ವ್ಯಕ್ತಿ ಮಾತ್ರ ಆದೇಶಿಸಬಹುದು. ದೇವರೊಂದಿಗೆ ನಮ್ಮ ಸಂಬಂಧವನ್ನು, ಆ ಸಂಬಂಧದಲ್ಲಿ ನಮ್ಮ ಕರ್ತವ್ಯಗಳನ್ನು ಮತ್ತು ಅಂತಿಮವಾಗಿ ಶರೀರವನ್ನು ತ್ಯಜಿಸಿದ ಮೇಲೆ ನಾವು ಸೇರುವ ನೆಲೆಯನ್ನು ಅರ್ಥ ಮಾಡಿಕೊಳ್ಳುವುದೇ ನಿಜವಾದ ಧರ್ಮ. ಐಹಿಕ ಶಕ್ತಿಯ ಬಲೆಯಲ್ಲಿ ಸಿಕ್ಕಿರುವ ಬದ್ಧಾತ್ಮರು ಜೀವನದ ಈ ಎಲ್ಲ ತತ್ವಗಳನ್ನ ತಿಳಿದಿರುವುದಿಲ್ಲ. ಅವರಲ್ಲಿ ಬಹಳಷ್ಟು ಜನ ಪ್ರಾಣಿಗಳಂತೆ ಆಹಾರ, ಭಯ, ನಿದ್ರೆ ಮತ್ತು ಮೈಥುನಗಳಲ್ಲಿ ತೊಡಗಿರುತ್ತಾರೆ. ಧರ್ಮ, ಜ್ಞಾನ, ಮೋಕ್ಷಗಳ ಹೆಸರಿನಲ್ಲಿ ಇಂದ್ರಿಯ ಭೋಗದಲ್ಲಿ ತೊಡಗಿರುತ್ತಾರೆ. ಸಂಕರ್ಷಗಳ ಕಾಲವಾದ ಈ ಕಲಿಯುಗದಲ್ಲಿ ಮನುಷ್ಯರು ಪ್ರಾಣಿಗಳ ವೈಭವೀಕೃತ ರೂಪಗಳು ಮಾತ್ರ ಎನ್ನಬಹುದು. ಅವರಿಗೆ ಆಧ್ಯಾತ್ಮಿಕ ಜ್ಞಾನದ ಬಗ್ಗೆಯಾಗಲಿ ದೈವಿಕವಾದ ಧರ್ಮನಿಷ್ಠ ಜೀವನದ ಬಗ್ಗೆಯಾಗಲಿ ಆಸಕ್ತಿಯೇ ಇಲ್ಲ. ಅವರು ಎಷ್ಟು ಕುರುಡರಾಗಿದ್ದಾರೆಂದರೆ ತಮ್ಮ ಸೂಕ್ಷ್ಮ ಮನಸ್ಸು, ಬುದ್ಧಿ ಅಥವಾ ಅಹಂಕಾರದಾಚೆ ಅವರು ಏನನ್ನೂ ನೋಡಲಾರರು. ಆದರೆ ಅವರಿಗೆ ತಮ್ಮ ಬೌದ್ಧಿಕ, ವೈಜ್ಞಾನಿಕ, ಪ್ರಾಪಂಚಿಕ ಸಮೃದ್ಧಿಯ ವಲಯಗಳಲ್ಲಿನ ಪ್ರಗತಿಯ ಬಗ್ಗೆ ಅಪಾರ ಹೆಮ್ಮೆ. ಜೀವನದ ಅಂತಿಮ ಗುರಿಯ ನೋಟವನ್ನ ಸಂಪೂರ್ಣವಾಗಿ ಅವರು ಕಳೆದುಕೊಂಡಿರುವುದರಿಂದ
ಸದ್ಯದ ದೇಹವನ್ನು ತ್ಯಜಿಸಿದ ಮೇಲೆ ಹಂದಿಯೋ ನಾಯಿಯೋ ಆಗುವ ಅಪಾಯವನ್ನು ಅವರು ಎದುರಿಸುತ್ತಾರೆ. ದೇವೋತ್ತಮ ಪರಮ ಪುರುಷನಾದ ಶ್ರೀಕೃಷ್ಣನು ಕಲಿಯುಗವು ಆರಂಭವಾಗುವುದಕ್ಕೆ ಸ್ವಲ್ಪ ಕಾಲದ ಮೊದಲು ನಮ್ಮೆದುರು ಪ್ರಕಟವಾದನು ಮತ್ತು ತನ್ನ ನಿಜಧಾಮಕ್ಕೆ ಕಲಿಯುಗವು ಆರಂಭವಾಗುವ ಕಾಲಕ್ಕೆ ಹಿಂದಿರುಗಿದನು. ಅವನು ಇರುವಾಗ ತನ್ನ ವಿವಿಧ ಚಟುವಟಿಕೆಗಳಿಂದ ಏನೆಲ್ಲವನ್ನು ಮಾಡಿ ತೋರಿಸಿದನು. ವಿಶೇಷವಾಗಿ ಅವನು ಭಗವದ್ಗೀತೆಯನ್ನು ಹೇಳಿದ್ದೇ ಅಲ್ಲದೆ ಧಾರ್ಮಿಕತೆಯ ತೋರುಗಾಣಿಕೆಯ ಎಲ್ಲ ತತ್ವಗಳನ್ನ ನಿರ್ಮೂಲ ಮಾಡಿದನು. ಅವನು ಈ ಮರ್ತ್ಯಲೋಕವನ್ನ ತ್ಯಜಿಸುವ ಮೊದಲು ನಾರದರ ಮೂಲಕ ವ್ಯಾಸದೇವನಿಗೆ ಶ್ರೀಮದ್ ಭಾಗವತದ ಸಂದೇಶಗಳನ್ನ ಸಂಕಲಿಸುವುದಕ್ಕೆ ಕರ್ತೃತ್ವಾಧಿಕಾರ ನೀಡಿದನು. ಈ ಯುಗದ ಕುರುಡು ಜನರಿಗೆ ಭಗವದ್ಗೀತೆ ಮತ್ತು ಶ್ರೀಮದ್ ಭಾಗವತಗಳು ದೀಪದಾರಿಗಳು ಎನ್ನಬಹುದು. ಎಂದರೆ ಈ ಕಲಿಯುಗದಲ್ಲಿ ಜನಗಳು ಜೀವನದ ನಿಜವಾದ ಬೆಳಕನ್ನು ನೋಡಬೇಕೆಂಬ ಬಯಕೆಯನ್ನು ಹೊಂದಿದ್ದರೆ ಅವರು ಆ 2 ಗ್ರಂಥಗಳನ್ನು ಓದಬೇಕು. ಅದರಿಂದ ಅವರ ಜೀವನದ ಗುರಿ ಈಡೇರುವುದು. ಭಗವದ್ಗೀತೆಯು ಭಾಗವತದ ಪೂರ್ವಭಾವಿ ಅಧ್ಯಯನ ಎನ್ನಬಹುದು. ಶ್ರೀಮದ್ ಭಾಗವತವು ಜೀವನದ ಸಾರ ಸರ್ವಸ್ವ, ಭಗವಾನ್ ಶ್ರೀಕೃಷ್ಣನ ವ್ಯಕ್ತ ರೂಪ. ಆದುದರಿಂದ ನಾವು ಅದನ್ನು ಭಗವಾನ್ ಶ್ರೀಕೃಷ್ಣನ ನೇರ ಪ್ರತೀಕವೆಂದು ಒಪ್ಪಿಕೊಳ್ಳಬೇಕು. ಯಾರು ಶ್ರೀಮದ್ ಭಾಗವತವನ್ನು ನೋಡುತ್ತಾರೋ ಅವರು ಭಗವಾನ್ ಕೃಷ್ಣನನ್ನು ಸಾಕ್ಷಾತ್ತಾಗಿ ನೋಡುತ್ತಾರೆ. ಅವೆರಡು ಅಭಿನ್ನವಾದವುಗಳು. ಶ್ಲೋಕ 44. ತತ್ರ ಕೀರ್ತಯತೋ ವಿಪ್ರ ಕೀರ್ತಯತ ವಿಪ್ರ ಋಷೇ ಭೂರಿ ತೇಜಸ ಅಹಂ ಚ ಅದ್ಯಗಮಂ ತತ್ರ ನಿವಿಷ್ಟ ತತ್ತನುಗ್ರಹಾತ್ ಸೋಹಂ ವಾ ಶ್ರಾವಯಿಷ್ಯಾಮಿ ಯಥಾದೀತಂ ಯಥಾಮತಿ. ತತ್ರ ಅಲ್ಲಿ ಕೀರ್ತಯತಃ ಹೇಳುತ್ತಿರುವಾಗ ಎಲೈ ಬ್ರಾಹ್ಮಣರೇ, ವಿಪ್ರ ಋಷಿ ಶ್ರೇಷ್ಠ ಬ್ರಾಹ್ಮಣ ಋಷಿಯಿಂದ ಭೂರಿ ಮಹತ್ತಾಗಿ ತೇಜಸ್ವಿಯಾದ ಅಹಂ ನಾನು ಚ ಕೂಡ ಅದ್ಯಗಮಂ ಅರಿಯಲು ಶಕ್ತನಾದೆನು. ತತ್ರ ಆ ಸಭೆಯಲ್ಲಿ ನಿವಿಷ್ಟ ಸಂಪೂರ್ಣ ಗಮನವಿಟ್ಟು ತತ್ ಅನುಗ್ರಹಾತ್ ಅವನ ಕೃಪೆಯಿಂದ ಸಹ ಅದೇ ಅಹಂ ನಾನು ವಹ ನಿಮಗೆ ಶ್ರಾವಯಿಷ್ಯಾಮಿ ಶ್ರವಣ ಮಾಡಿಸುತ್ತೇನೆ. ಯಥಾ ಅತೀತಂ ಯಥಾ ಮತಿ ನನ್ನ ಸಾಕ್ಷಾತ್ಕಾರಕ್ಕೆ ಅನುಗುಣವಾಗಿ. ಅನುವಾದ. ಪರಿಣತರಾದ ಹೇ ಬ್ರಾಹ್ಮಣರೇ, ಶುಕಮುನಿಗಳು ಭಾಗವತವನ್ನ ಅಲ್ಲಿ ಚಕ್ರವರ್ತಿ ಪರೀಕ್ಷಿತನ ಸಮ್ಮುಖದಲ್ಲಿ ಪ್ರವಚನ ಮಾಡಿದಾಗ ನಾನು ಏಕಾಗ್ರತೆಯಿಂದ ಅದನ್ನು ಕೇಳಿಸಿಕೊಂಡೆನು ಮತ್ತು ತೇಜಸ್ವಿಯಾದ ಆ ಮಹರ್ಷಿಯ ಕರುಣೆಯಿಂದ ಭಾಗವತವನ್ನು ಅರಿತುಕೊಂಡೆನು. ನಾನು ಯಾವುದನ್ನು ಅವರಿಂದ ಕಲಿತು ಸಾಕ್ಷಾತ್ಕಾರ ಮಾಡಿಕೊಂಡೇನೋ ಅದನ್ನೇ ಈಗ ನಿಮಗೆ ಶ್ರವಣ ಮಾಡಿಸುತ್ತೇನೆ. ಭಾವಾರ್ಥ. ಶುಕಮುನಿಗಳಂತಹ ಆತ್ಮ ಸಾಕ್ಷಾತ್ಕಾರ ಪಡೆದ ಮಹಾತ್ಮನಿಂದ ಭಾಗವತವನ್ನು ಕೇಳಿದ್ದೇ ಆದರೆ ಹಾಗೆ ಕೇಳಿದವನು ನಿಶ್ಚಯವಾಗಿಯೂ ಭಗವಾನ್ ಶ್ರೀಕೃಷ್ಣನ ಸನ್ನಿಧಿಯನ್ನು ಭಾಗವತದಲ್ಲಿ ನೇರವಾಗಿ ಸಂದರ್ಶಿಸಬಹುದು. ಬಾಡಿಗೆಗೆ ದುಡಿಯುವ ಸುಳ್ಳು ಪ್ರವಚನಕಾರರ ಮೂಲಕ ಭಾಗವತವನ್ನು ಅರಿಯುವುದು ಅಸಾಧ್ಯ. ಏಕೆಂದರೆ ಅಂತಹ ಹುಸಿ ಪ್ರವಚನಕಾರ ಭಾಗವತ ಪಠಣದಿಂದ ಸ್ವಲ್ಪ ಹಣವನ್ನು ಸಂಪಾದಿಸುವ ಉದ್ದೇಶವನ್ನ ಹೊಂದಿದವನು. ಹಾಗೆ ಸಂಪಾದಿಸಿದ ಹಣವನ್ನ ಲೈಂಗಿಕ ಲಂಪಟತೆಯಲ್ಲಿ ತೊಡಗಿಸುವವನು ಆಗಿರುತ್ತಾನೆ. ಶ್ರೀಮದ್ ಭಾಗವತವನ್ನ ಲೈಂಗಿಕ ಭೋಗದಲ್ಲಿ ತೊಡಗಿರುವ ವ್ಯಕ್ತಿಗಳಿಂದ ಯಾರೂ ಅರಿಯುವುದು ಸಾಧ್ಯವಿಲ್ಲ. ಭಾಗವತ ಅಭ್ಯಾಸದ ರಹಸ್ಯವೇ ಅದು. ಕೇವಲ ಪ್ರಾಪಂಚಿಕ ಪಾಂಡಿತ್ಯದಿಂದ ಭಾಗವತವನ್ನು ವಿವರಿಸುವನಿಂದ ಕೂಡ ಯಾರೂ ಈ ಭಾಗವತವನ್ನ ಅರಿಯಲಾರರು. ಭಾಗವತದಲ್ಲಿ ಭಗವಾನ್ ಶ್ರೀಕೃಷ್ಣನನ್ನ ಕಾಣಬೇಕೆಂದು ಅಪೇಕ್ಷಿಸುವ ವ್ಯಕ್ತಿ ಶುಕಮುನಿಗಳ ಪ್ರತಿನಿಧಿಯಿಂದ ಮಾತ್ರ ಭಾಗವತವನ್ನು ಕಲಿಯಬೇಕೇ ವಿನಃ ಬೇರೆ ಯಾರಿಂದಲೂ ಅಲ್ಲ. ಇದೊಂದೇ ಮಾರ್ಗ, ಬೇರೆ ಯಾವ ದಾರಿಯೂ ಇಲ್ಲ. ಮಹಾವಿದ್ವಾಂಸ ಬ್ರಾಹ್ಮಣರಾದ ಶುಕಮುನಿಯಿಂದ ಭಾಗವತವನ್ನು ಗ್ರಹಿಸಿದ ಸೂತ ಮುನಿಯು ಶುಕಮುನಿಗಳ ನಿಜವಾದ ಪ್ರತಿನಿಧಿ. ಆದುದರಿಂದ ನಾವು ಯಾವ ಸಂದೇಶವನ್ನು ಗ್ರಹಿಸಿದರೂ ಅದನ್ನು ಅವರು ನೀಡಲು ಬಯಸುತ್ತಾರೆ. ಶುಕಮುನಿಗಳು ಭಾಗವತವನ್ನು ತಮ್ಮ ಪೂಜ್ಯ ತಂದೆಯಿಂದ ಹೇಗೆ ಗ್ರಹಿಸಿದರೋ ಹಾಗೆ ನಿರೂಪಿಸಿದರು. ಅದೇ ರೀತಿಯಲ್ಲಿ ಶುಕಮುನಿಗಳಿಂದ ತಾವು ಹೇಗೆ ಗ್ರಹಿಸಿದರೋ ಹಾಗೆ ಸೂತ ಮುನಿಗಳು ಭಾಗವತವನ್ನ ನಿರೂಪಿಸಿದರು.
ಭಾಗವತವನ್ನ ಕೇವಲ ಕೇಳಿದರೆ ಸಾಲದು, ಏಕಾಗ್ರತೆಯಿಂದ ಅದನ್ನ ಸಾಕ್ಷಾತ್ಕಾರ ಮಾಡಿಕೊಳ್ಳಬೇಕಾಗುತ್ತದೆ. ನಿವಿಷ್ಟ ಎಂಬ ಪದವು ಸೂತ ಮುನಿಗಳು ಭಾಗವತಾಮೃತವನ್ನ ತಮ್ಮ ಕಿವಿಗಳಿಂದ ಕುಡಿದರು ಎಂಬ ಅರ್ಥವನ್ನ ಸೂಚಿಸುತ್ತದೆ. ಅದು ಭಾಗವತವನ್ನ ಗ್ರಹಿಸುವ ನಿಜವಾದ ಕ್ರಮ. ನಿಜವಾದ ಅರ್ಹ ವ್ಯಕ್ತಿಯಿಂದ ಪರಮ ಏಕಾಗ್ರತೆಯಿಂದ ಭಾಗವತವನ್ನು ಕೇಳಿದ್ದೇ ಆದರೆ ಭಾಗವತದ ಪುಟಪುಟಗಳಲ್ಲಿಯೂ ಭಗವಾನ್ ಕೃಷ್ಣನ ಸನ್ನಿಧಿಯನ್ನ ಅರ್ಥ ಮಾಡಿಕೊಳ್ಳಬಹುದು. ಭಾಗವತವನ್ನ ಅರ್ಥ ಮಾಡಿಕೊಳ್ಳುವ ರಹಸ್ಯವನ್ನ ಇಲ್ಲಿ ಪ್ರಸ್ತಾವಿಸಲಾಗಿದೆ. ಯಾರ ಮನಸ್ಸು ಶುದ್ಧವಾಗಿಲ್ಲವೋ ಅಂತಹ ಮನುಷ್ಯನು ಪರಮ ಏಕಾಗ್ರತೆಯನ್ನು ಸಾಧಿಸಲಾರನು. ಯಾರು ಕಾರ್ಯಶುದ್ಧಿಯನ್ನು ಹೊಂದಿಲ್ಲವೋ ಅಂತಹವನು ಮನಃಶುದ್ಧಿಯನ್ನು ಹೊಂದಲಾರನು. ಯಾರು ಆಹಾರ, ನಿದ್ರೆ, ಭಯ ಮತ್ತು ಮೈಥುನದಲ್ಲಿ ಶುದ್ಧವಾಗಿಲ್ಲವೋ ಅವನು ಕಾರ್ಯದಲ್ಲಿ ಶುದ್ಧನಾಗಿರುವುದು ಸಾಧ್ಯವಿಲ್ಲ. ಹೇಗಾದರೂ ಸರಿ, ತಕ್ಕ ವ್ಯಕ್ತಿಯಿಂದ ಪರಮ ಏಕಾಗ್ರತೆಯಿಂದ ಯಾರಾದರೂ ಭಾಗವತವನ್ನು ಕೇಳಿದ್ದೇ ಆದರೆ ಆರಂಭದಲ್ಲೇ ಆತನು ಭಗವಾನ್ ಕೃಷ್ಣನನ್ನು ವ್ಯಕ್ತಿ ರೂಪದಲ್ಲಿ ಭಾಗವತದ ಪುಟಗಳಲ್ಲಿ ಕಾಣುವುದರಲ್ಲಿ ಸಂದೇಹವೇ ಇಲ್ಲ. ಇಲ್ಲಿಗೆ ಶ್ರೀಮದ್ ಭಾಗವತದ ಮೊದಲನೆಯ ಸ್ಕಂದದ ಸಕಲಾವತಾರಗಳಿಗೆ ಆದಿಮೂಲನಾದ ಕೃಷ್ಣ ಎಂಬ 3ನೆಯ ಅಧ್ಯಾಯದ ಭಕ್ತಿ ವೇದಾಂತ ಭಾವಾರ್ಥವು ಮುಗಿಯಿತು. ವಾಂಚಾ ಕಲ್ಪತರುಭ್ಯಶ್ಚ ಕೃಪಾ ಸಿಂಧುಭ್ಯ ಏವ ಚ ಪತಿತಾನಾಂ ಪಾವನೇಭ್ಯೋ ವೈಷ್ಣವೇಭ್ಯೋ ನಮೋ ನಮಃ. ಹರೇ ಕೃಷ್ಣ ಮಾತಾಜಿ, ಧನ್ಯವಾದಗಳು. ಧನ್ಯವಾದ ಮಕ್ಕಳು. ಎಂಡ್ ಮಾಡ್ಲಾ ಮಾತಾಜಿ?